ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ದಿನಾಂಕ 8/1/2024. मीठे बच्चे, बाप की याद में रहा सदा हर्षित रहो. याद में रहने वाले बहुत रमणीक और मीठे होगी. ಖುಷಿ में रहा ಸರ್ವಿಸ್ ಕರೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯ ನೆನಪಿನಲ್ಲಿ ಇರಿ. ತಂದೆಯ ನೆನಪಿನಲ್ಲಿರೋದ್ರಿಂದ ಸದಾ ಹರ್ಷಿತರಾಗಿರ್ತೀರಿ. ತಂದೆಯ ನೆನಪಿನಲ್ಲಿರುವಂಥವರು ಬಹಳ ರಮಣೀಕ ಮತ್ತು ಮಧುರರಾಗಿರ್ತಾರೆ. ಖುಷಿಯಲ್ಲಿರ್ತಾ ಸರ್ವಿಸನ್ನು ಮಾಡ್ತಾರೆ ಅಂತ ಬಾಬಾ. ಯಾರು ಖುಷಿಯಲ್ಲಿರ್ತಾರೋ ಅವರು ಸರ್ವಿಸನ್ನು ಮಾಡ್ತಾರೆ. ಅದಕ್ಕೆ ಇವತ್ತು ಮಹಾವಾಕ್ಯದಲ್ಲಿ ಬಾಬಾನ ಮಕ್ಕಳಿಗೆ ತಿಳಿಸಿದರೆ, ಮಧುರ ಮಕ್ಕಳೇ, ತಂದೆಯ ನೆನಪಿನಲ್ಲಿ ಇರೋದ್ರಿಂದ ಸದಾ ಹರ್ಷಿತರಾಗಿರ್ತೀರಿ. ಅದಕ್ಕೆ ತಂದೆಯ ನೆನಪಿನಲ್ಲಿರುವಂಥವರು ಬಹಳ ರಮಣೀಕ ಮತ್ತು ಮಧುರರಾಗಿರ್ತಾರೆ. ಖುಷಿಯಲ್ಲಿರುವಂಥವರು ಬಹಳ ಸರ್ವಿಸನ್ನು ಮಾಡ್ತಾರೆ. ಖುಷಿಯಲ್ಲಿದ್ದು ಸರ್ವಿಸನ್ನು ಮಾಡಿ ಅಂತ ಬಾಬಾ ತಿಳಿಸಿದ್ದಾರೆ. ಪ್ರಶ್ನೆ, ಜ್ಞಾನಕ್ಕೆ ಮಸ್ತಿಗೆ ಸಾಥ್ ಸಾಥ್ ಕೌನ್ಸಿ ಚೆಕ್ಕಿಂಗ್ ಕರ್ನಾ ಬಹುತ್ ಜರೂರಿ ಹೈ. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಜ್ಞಾನದ ಮಸ್ತಿಯ ಜೊತೆಗೆ ಯಾವ ಚೆಕ್ಕಿಂಗನ್ನು ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಜ್ಞಾನದ ಮಸ್ತಿಯ ಜೊತೆಗೆ ಯಾವ ಚೆಕ್ಕಿಂಗನ್ನು ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅಂತ ಬಾಬಾ ಕೇಳ್ತಿದ್ದಾರೆ. ಉತ್ತರ, ಜ್ಞಾನಕ್ಕೆ ಮಸ್ತಿ ತೋ रहती है लेकिन ಚೆಕ್ ಕರೋ ದೇಹಿ ಅಭಿಮಾನಿ ಕಿತನೆ ಬನ್ನೆ ಹೇ. ಬಾಬಾ ಉತ್ತರದಲ್ಲಿ ತಿಳಿಸಿದ್ದಾರೆ, ಜ್ಞಾನದ ಮಸ್ತಿಲಂತೂ ಭಾಳಷ್ಟಿರ್ತಾರೆ, ಆದರೆ ಚೆಕ್ಕಿಂಗನ್ನು ಮಾಡ್ಕೋಬೇಕು ದೇಹಿ ಅಭಿಮಾನಿ ಎಷ್ಟಾಗಿದ್ದೀನಿ ಅಂತ. ಜ್ಞಾನ ತೋ ಬಹುತ್ ಸಹಜ ಹೈ ಲೇಕಿನ್ ಯೋಗ ಮೇ ಮಾಯಾ ವಿಘ್ನ ಡಾಲ್ತಿ ಹೈ. ಜ್ಞಾನ ಅಂತೂ ಬಹಳ ಸಹಜ. ಜ್ಞಾನವನ್ನೇನು ಮಾಡ್ತೀವಿ, ಕೇಳ್ತೀವಿ, ಓದ್ತೀವಿ, ಮೂರು ತಾಸು ಓದ್ತೀವಿ. ಆದರೆ ಯೋಗದಲ್ಲಿ ಮಾಯೆ ವಿಘ್ನವನ್ನು ಆಗ್ತದೆ. ಗೃಹಸ್ಥ ವ್ಯವಹಾರ ಮೇ ಅನಾಸಕ್ತ ಹೋ ರಹನಾ ಹೈ. ಗೃಹಸ್ಥದಲ್ಲಿ ಇದ್ದರೂ ನಾವು ಅನಾಸಕ್ತರಾಗಿರಬೇಕು. ऐसा ना हो माया चूहे अंदर ही अंदर काटते रहे और पता भी ना पड़े. अपने नब्ज़ी आप ही देखते रहो कि बाबा के साथ हमारा अड़ी प्यार है. कितना समय हम याद में रहते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಗೃಹಸ್ಥದಲ್ಲಿ ಇದ್ದರೂ ಸಹ ನಾವು ಹೇಗಿರಬೇಕು, ಎಲ್ಲರೊಂದಿಗೆ ಇರಬೇಕು, ಪ್ರೀತಿಯಿಂದ ಇರಬೇಕು, ಅನಾಸಕ್ತರಾಗಿರಬೇಕು. ಬಾಬಾ ಹೇಳ್ತಿದ್ದಾರೆ, ಮಾಯೆ ಒಳಗಿಂದೊಳಗೆ ಏನು ಮಾಡ್ತಾ ಇರುತ್ತೆ, ಕಚ್ಚುತ್ತಾ ಇರುತ್ತೆ. ಗೊತ್ತೇ ಆಗಲ್ಲ ಯಾವ ರೂಪದಲ್ಲಿ ಬಂದದು ಮಾಯೆ ನಮಗೆ ಕಚ್ಚುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ನಾಡಿಯನ್ನು ತಾವೇ ನೋಡಿಕೊಡ್ರಿ. ಬಾಬನ ಜೊತೆಗೆ ನಮ್ಮದು ಆಳವಾದಂತಹ ಪ್ರೀತಿ ಇದೆನಾ, ಬಾಬನನ್ನು ನಾನು ಬಹಳ ಪ್ರೀತಿ ಮಾಡ್ತಿದ್ದೇನಾ, ಪ್ರೀತಿ ಇದೆಯಾ ಬಾಬನ ಮೇಲೆ ಅಂತ. ಹಾಗಾಗಿ ಬಾಬನೊಂದಿಗೆ ಆಳವಾದಂತಹ ಪ್ರೀತಿ ನಮ್ಮದಿತ್ತು ಅಂದರೆ ಎಷ್ಟು ಸಮಯ ನಾನು ತಂದೆ ನೆನಪಿನಲ್ಲಿ ಇರ್ತೀನಿ ಅನ್ನೋದನ್ನು ನೋಡ್ಕೊಳ್ಬೇಕು ಅಂತಾರೆ. ಗೀತ್ ಜಲ್ ಕ್ಯೂ ನಾ ಪರ್ವಾನ್. ಗೀತೆಯಾಗಿದೆ, ಪತಂಗ ನೀನು ಯಾಕೆ ಈ ಬೆಂಕಿಯಲ್ಲಿ ಸುಟ್ಟಿಲ್ಲ. ಓಂ ಶಾಂತಿ. मीठे मीठे बच्चों ने गीत की लाइन सुनी, जबकि बाप इतना जलाव दिखाते, तुम इतने हसीन बन जाते हो, तो क्यों ना ऐसे बाप का बन जाना चाहिए जो बाप शायम से सुंदर बनाते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳು ಗೀತೆ ಲೈನನ್ನು ಕೇಳಿದ್ರಲ್ವ. ಬಾಬಾ ನಮ್ಮನ್ನು ಏನು ಮಾಡ್ತಿದ್ದಾರೆ, ಎಷ್ಟು ಶೋಭೆಯನ್ನಾಗಿ ತೋರಿಸ್ತಾ ಇದ್ದಾರೆ. ಅಂದಾಗ ನಾವು ಎಷ್ಟು ಸುಂದರರಾಗಬೇಕು. ಏಕೆಂದರೆ ನಾವು ಈ ರೀತಿಯಲ್ಲಿ ನಾವು ತಂದೆಯ ಮಕ್ಕಳಾಗಿದ್ದೀವಿ ಅಂದಮೇಲೆ ನಾವೀಗ ಏನಾಗಬೇಕು, ಕಪ್ಪಿದ್ದವರು ಸುಂದರರನ್ನಾಗಿ ಬಾಬಾ ಮಾಡ್ತಿದ್ದಾರೆ. ಬಚ್ಚೆ ಸಮझते हम शाम से सुंदर बनते हैं, एक के बात नहीं, वे लोग श्री कृष्ण को शायम सुंदर कहा देते हैं. ಬಾಬಾ ತಿಳಿಸಿದ್ದಾರೆ. ತಾವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಲ್ವ, ಇವತ್ತು ನಾವೆಲ್ಲರೂ ಏನಾಗ್ಬಿಟ್ಟಿದ್ದೀವಿ, ಕಪ್ಪಿದ್ದೀವಿ. ಕಪ್ಪಿದ್ದವರು ನಾವೀಗ ಸುಂದರ ಆಗಬೇಕು. ಸುಂದರ ಅಂತಂದರೆ ಒಬ್ಬರ ಮಾತಲ್ಲ. ಈಗ ಶ್ರೀಕೃಷ್ಣನಲ್ಲೇನು ಮಾಡ್ತಾರೆ, ಕಪ್ಪಿದ್ದಾರೆ. ಈ ಕಪ್ಪಿದ್ದಂತಹ ಸುಂದರ ಅಂತ ಶ್ರೀಕೃಷ್ಣನಿಗೆ ಹೇಳ್ತಾರೆ. ಆದರೆ ಚಿತ್ರ ಬಿ ಐಸೆ ಬನಾತೆ ಹೇ,
कोई सुंदर तो कोई शायम मनुष्य समझते नहीं है कि यह हो कैसे हो सकता है. ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಚಿತ್ರಗಳಂತೂ ಬಹಳಷ್ಟು ಮಾಡಿದ್ದಾರೆ. ಆದರೆ ಕೆಲವರು ಇಲ್ಲಿ ನೋಡ್ರಿ ಸುಂದರ ಇದ್ದಾರೆ, ಕೆಲವರು ಏನಿದ್ದಾರೆ ಕಪ್ಪಿದ್ದಾರೆ. ಮನುಷ್ಯರು ತಿಳ್ಕೊಂಡೇ ಇಲ್ಲ ಇದು ಯಾಕೆ ಈ ರೀತಿ ಹಿಂಗೆ ಮಾಡಲಿಕ್ಕೆ ಸಾಧ್ಯ ಅಂತ. सतयुग का प्रिंस श्री कृष्ण सौरा हो न सके. श्री कृष्ण के लिए तो सब कहते हैं श्री कृष्ण जैसा बच्चा मिले, पति मिले. ಬಾಬಾ ಹೇಳ್ತಿದ್ದಾರೆ ಸತ್ಯುಗದ ರಾಜಕುಮಾರ ಅಂದರೆ ಕೃಷ್ಣ. ಅವ್ರು ಕಪ್ಪಿರಲಿಕ್ಕೆ ಸಾಧ್ಯ ಇಲ್ಲ. ರಾಜಕುಮಾರ ಸತ್ಯುಗದ ರಾಜಕುಮಾರ ಅಂದರೆ ಹೇಗಿರ್ತಾರೆ, ಸುಂದರ ಇರ್ತಾರಲ್ವ, ಅವ್ರು ಕಪ್ಪಿರಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಿಗಾಗಿಯೇ ಎಲ್ಲರೂ ಹೇಳ್ತಾರೆ ಕೃಷ್ಣನಂತ ಏನು ಬೇಕು, ಮಗು ಬೇಕು, ಕೃಷ್ಣನಂತ ಪತಿ ಸಿಗಲಿ ಅಂತ. ಫಿರ್ ವಹ ಶಾಯಂ ಕೇಸೆ ಹೋ ಸಕ್ತಾ ಹೈ. ಮತ್ತು ಅಷ್ಟಕ್ಕೆ ಸುಂದರ ಇರುವಂತಹ ಕೃಷ್ಣ ಇರುವ ಕಾರಣ ಏನು ಹೇಳ್ತಾರಲ್ವ, ನನಗೆ ಕೃಷ್ಣನಂತ ಮಗು ಬೇಕು, ಪತಿ ಬೇಕು ಅಂತೇಳಿ. ಮತ್ತು ಅದು ಕಪ್ಪನ್ನಾಗಿ ಯಾಕೆ ಮಾಡಿದರು, ಕುಚಿ ಬಿ ಸಮಜಿತೇ ನೈ ಹೇ, ಸ್ವಲ್ಪನೂ ಸಹ ತಿಳ್ಕೊಂಡಿಲ್ಲ ಸುಂದರ ಇದ್ದಂಥವ್ರು ಕಪ್ಪು ಹೇಗಾದರು ಅಂತೇಳಿ. ಕೃಷ್ಣಕ್ಕೂ शायम क्यों बनाया है, कारण चाहिए. या जो दिखाते सर्प पर डांस किया ऐसे बात तो हो ना सके. ಕೃಷ್ಣನನ್ನು ಏನು ಮಾಡಿದ್ದಾರೆ, ಕಪ್ಪನ್ನಾಗಿ ಯಾಕೆ ಮಾಡಿದರು. ಅಲ್ಲಿ ಕಪ್ಪನ್ನಾಗಿ ಮಾಡಿದ್ದಾರೆ ಅಂದರೆ ಅದರಲ್ಲಿ ಏನಾದರೂ ಕಾರಣ ಇರಬೇಕಲ್ವ. ಅಲ್ಲಿ ತೋರಿಸ್ತಾರೆ, ಎಲ್ಲಿ ಶಾಸ್ತ್ರದಲ್ಲಿ ತೋರಿಸ್ತಾರೆ, ಸರ್ಪದ ಮೇಲೆ ಕೃಷ್ಣ ಏನು ಮಾಡಿದ, ಡ್ಯಾನ್ಸನ್ನು ಮಾಡಿದ ಅಂತ. ಆ ಥರ ಸರ್ಪದ ಮೇಲೆ ಯಾರಾದರೂ ಡ್ಯಾನ್ಸ್ ಮಾಡಲಿಕ್ಕಾಗತ್ತಾ, ಆ ಥರ ಮಾತೇ ಇರಲಿಕ್ಕೆ ಸಾಧ್ಯ ಇಲ್ಲ. शास्त्र में ऐसे ऐसे बातें सुनकर कहा देते, वास्तव में ऐसे कोई बातें आई नहीं. ಶಾಸ್ತ್ರಗಳಲ್ಲಿ ಈ ರೀತಿ ಮಾತುಗಳನ್ನು, ಸತ್ಯವಾದಂಥ ಮಾತುಗಳನ್ನು ಬರೆದುಬಿಟ್ಟಿದ್ದಾರೆ, ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ತಿಳಿಸಿದರೆ ವಾಸ್ತವದಲ್ಲಿ ಆ ರೀತಿ ಮಾತುಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಜೈಸೆ ಚಿತ್ರೋं में दिखाते शासन में शौर पर नारायण बैठा है, ऐसे कोई सर्प की शौर आदि होते नहीं. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ ನೋಡ್ರಿ, ಹೇಗೆ ಚಿತ್ರದಲ್ಲಿ ತೋರಿಸ್ತಾರಲ್ವ, ಏನು ತೋರಿಸ್ತಾರೆ, ಶೇಷ ಶಯನದಲ್ಲಿ ನಾರಾಯಣ ಏನು ಮಾಡಿದ, ಮಲಗಿದ್ದ, ಅಂದರೆ ಸರ್ಪದ ಮೇಲೆ ನಾರಾಯಣ ಮಲಗಿದ್ದ ಅಂತೇಳಿ. ಆ ಥರ ಸರ್ಪ ಇರಲಿಕ್ಕೆ ಸಾಧ್ಯನಾ, ಮಲಗುವಷ್ಟು ಆ ಥರ ಅಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇತ್ತನೆ ಸೌಕಾಡ್ ಮುಖ ಹೋತೆ ಹೇ ಕ್ಯಾ, ಕೇಸೆ ಕೇಸೆ ಚಿತ್ರ ಬೈಟ್ ಬನಾಯಿ ಹೇ. ನೋಡ್ರಿ 100 ಮುಖ ಇರುವಂತಹ ಯಾವುದಾದ್ರೂ ಹಾವುಗಳು ಇರಲಿಕ್ಕೆ ಸಾಧ್ಯನಾ. ಅದಕ್ಕೆ ಬಾಬಾ ಹೇಳ್ತಾರೆ ಏನೇನೆಲ್ಲ ಚಿತ್ರಗಳನ್ನಲ್ಲಿ ಮಾಡಿಬಿಟ್ಟಿದ್ದಾರೆ. ಬಾಪ್ ಸಮझाते इनमें कुछ भी रखा नहीं, यह सब भक्ति मार्ग की चित्र है, परंतु यह भी ड्रामा में नोंद है. ಬಾಬಾ ತಿಳಿಸಿದರೆ ಈ ರೀತಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಭಕ್ತಿ ಮಾರ್ಗದ ಚಿತ್ರ. ಆ ರೀತಿ ಎಲ್ಲ ಚಿತ್ರಗಳನ್ನು ಮಾಡಿದ್ದಾರೆ. ಆ ಥರ ಚಿತ್ರಗಳನ್ನು ಮಾಡೋದು, ತೋರಿಸೋದು, ಹೇಳೋದು ಅದೆಲ್ಲವೂ ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಅಂತಾರೆ ಬಾಬಾ. शुरू से लेकर इस समय तक जो नाटक शूट हुआ है उनको फिर रिपीट करना है. यह सिर्फ समझाया जाता है कि भक्ति में क्या क्या करते हैं. ಬಾಬಾ ಹೇಳ್ತಾರೆ ಶುರುವಿನಿಂದ ಹಿಡಿದು ನೋಡ್ರಿ ಸಮಯದ ಅಂತ್ಯದವರೆಗೂ ಏನೇನೆಲ್ಲ ಏನು ಮಾಡ್ತಾರೆ, ಶೂಟಿಂಗನ್ನು ಮಾಡ್ತಾರೆ. ಮಾಡಿದ್ದದ ನಂತರ ಏನಾಗುತ್ತೆ, ರಿಪೀಟ್ ಮಾಡಬೇಕಲ್ವ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಿಳಿಸಲಾಗುತ್ತೆ ಭಕ್ತಿ ಮಾರ್ಗದಲ್ಲಿ ನೋಡ್ರಿ ಏನೇನೆಲ್ಲ ಮಾಡಿದ್ದಾರೆ. ಕಿತ್ನಾ ಖರ್ಚ್ ಕರ್ತೆ ಹೇ, ಕೇಸೆ ಕಿಸ್ಸೆ ಚಿತ್ರ ಆದಿ ಬನಾತೆ ಹೇ, ಆಗೆ ಜಬ್ ಯಾ ಸಬ್ ದೇಖ್ತೆ ಥೆ ತೋ ಇತ್ನಾ ವಂಡರ್ ನಹಿ ಕಾತೆ ಥೆ. ಬಾಬಾ ತಿಳಿಸ್ತಾ ಇದ್ದಾರೆ ನೋಡ್ರಿ, ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡಿದ್ರು, ಅದನ್ನೆಲ್ಲ ಮಾಡಲಿಕ್ಕಾಗಿ ಎಷ್ಟೊಂದೆಲ್ಲ ಖರ್ಚು ಮಾಡಿದರು, ಹೇಗೆ ಎಷ್ಟೊಂದೆಲ್ಲ ಚಿತ್ರಗಳನ್ನು ಮಾಡಿದ್ದಾರೆ. ಮೊದಲು ಯಾವಾಗ ಇದನ್ನೆಲ್ಲ ನೋಡ್ತಾ ಇದ್ವಿ ಅದನ್ನೆಲ್ಲ ಇಷ್ಟೊಂದೆಲ್ಲ ನಮಗೇನಾಗ್ತಿರಲಿಲ್ಲ, ವಂಡರ್ ಅನ್ನಿಸ್ತಾ ಇರಲಿಲ್ಲ. ಅಬ್ ಜಬ್ ಬಾಬಾನೇ ಸಮझाया है तो बुद्धि में आता है बरोबर यह सब भक्ति मार्ग के बातें है. ಯಾವಾಗ ತಂದೆ ನಮಗೆ ತಿಳಿಸ್ಕೊಟ್ರು, ಬುದ್ಧಿಯಲ್ಲಿ ಬಂತು, ಆಗ ನಮಗೆ ಗೊತ್ತಾಯ್ತು ಇದೆಲ್ಲ ಏನಾಗಿದೆ, ಭಕ್ತಿ ಮಾರ್ಗದ ಮಾತುಗಳಾಗಿದ್ದಾವೆ ಅಂತ. ಭಕ್ತಿ में जो कुछ होता है वह फिर भी ज़रूर होगा, शिवाय तुम्हारे और कोई भी यह समझ ना सके.
ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ನಡೆದೋಗಿದೆ, ಏನೆಲ್ಲ ಮಾಡಿದರೆ, ಏನೆಲ್ಲ ಬರೆದಿದ್ದಾರೆ ಅದು ಪುನಃ ಅವಶ್ಯವಾಗಿ ಆಗುತ್ತೆ. ಆದರೆ ನಿಮ್ಮನ್ನು ಹೊರತು ಬೇರೆ ಯಾರು ಇದನ್ನೇನು ಮಾಡಿಕೊಂಡಿಲ್ಲ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. या तो जानते हो ड्रामा में जो पहले से नूंद है वही होता रहता है। अधर्म का विनाश एक धर्म की ಸ್ಥಾಪನಾ होते है, इसमें बड़ा कल्याण है. ಬಾಬಾ ಹೇಳ್ತಾ ಇದ್ದಾರೆ, ಗೊತ್ತಿದೆ ನಾಟಕದಲ್ಲಿ ಏನೆಲ್ಲ ಕಲ್ಪದ ಮೊದಲು ನಡೆದಿತ್ತೋ ಅದೇ ಪುನಃ ಏನಾಗುತ್ತೆ, ರಿಪಿಟೇಷನ್ ಆಗುತ್ತೆ. ಅದಕ್ಕೆ ಅಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆ ಆಗುತ್ತೆ. ಒಂದು ಧರ್ಮದ ಸ್ಥಾಪನೆಯಲ್ಲೇ ಬಹಳಷ್ಟು ದೊಡ್ಡದಾದಂತಹ ಕಲ್ಯಾಣ ಅಡಗಿದೆ ಅಂತಾರೆ ಬಾಬಾ. ಅಭಿ ತುಮ್ ಯಹ ಪ್ರಾರ್ಥನಾ ಆದಿ ಕುಚ್ ನಹಿ ಕರ್ತೆ ಹೋ, वह सब करते हैं भगवान से फल लेने के लिए, फल ही जीवन मुक्ति, तो यह सब समझाया जाता है. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ನಾವು ಯಾವುದೇ ಪರಮಾತ್ಮನೊಂದಿಗೆ ಪ್ರಾರ್ಥನೆ ಇತ್ಯಾದಿಯನ್ನು ನಾವು ಮಾಡೋದಿಲ್ಲ. ಅವರೆಲ್ಲರೂ ಸಹ ಭಗವಂತನಿಂದ ಫಲವನ್ನು ಪಡ್ಕೊಳ್ಳಿಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ, ಪ್ರಾರ್ಥನೆ ಇತ್ಯಾದಿಯನ್ನು ಮಾಡ್ತಾರೆ. ಫಲ ಅಂದ್ರೇನು, ಭಗವಂತನಿಂದ ಸಿಗುವಂಥ ಫಲ ಯಾವುದು, ಜೀವನ್ ಮುಕ್ತಿ. ಅದಕ್ಕೆ ಎಲ್ಲರಿಗೂ ತಿಳಿಸಲಾಗುತ್ತೆ. ಯಹ ಹೇ ಪ್ರಜಾ ಕಾ ಪ್ರಜಾ ಪರ್ ರಾಜ್, ಗೀತಾ ಮೇ ಹೇ ಭಾರತವಾಸಿ ಕೌರವ ಪಾಂಡವ ಕ್ಯಾ ಕರ್ತೆ ಬೋಯೆ, ಬರೋಬರ್ ಯಾದವ್ ಹೇ ಮುಸಲ್ಮಾನ್ ಕಿ ನಿಕಲೆ, ಅಪನಾ ಕುಲ್ ಕಾ ವಿನಾಶ್ ಕಿಯಾ, ಯಹ ಸಬ್ ಆಪಸ್ ಮೇ ದುಶ್ಮನ್ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಇಲ್ಲಿ ನೋಡ್ರಿ, ಈ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ, ನಡೀತಾ ಇದೆ ಅಂತಾರೆ. ಗೀತೆಯಲ್ಲಿ ಭಾರತವಾಸಿಗಳು ಕೌರವರು ಪಾಂಡವರು ಏನು ಮಾಡಿದರು, ಈಗ ಅವಶ್ಯವಾಗಿ ಹೇಳಬೇಕಂದ್ರೆ ಯಾದವರು ಏನು ಮಾಡಿದರು, ತಮ್ಮ ಕುಲವನ್ನು ಬಾಂಸ್ಗಳನ್ನು ತಯಾರು ಮಾಡಿ ತಮ್ಮ ಕುಲವನ್ನೇ ತಾವೇನು ಮಾಡ್ಕೊಳ್ತಾರೆ, ವಿನಾಶ ಮಾಡ್ಕೊಳ್ತಾರೆ. ಅಂದರೆ ಎಲ್ಲರೂ ಇವತ್ತಿನ ಸಮಯದಲ್ಲಿ ಕಾಲದಲ್ಲಿ ಬಹಳ ಏನಾಗಿದ್ದಾರೆ, ಪರಸ್ಪರದಲ್ಲಿ ಶತ್ರುಗಳಾಗಿದ್ದಾರೆ. तुम न्यूज़ आदि सुनते नहीं हो, जो सुनते हैं वह अच्छी रीति से समझा सकते हैं. दिन प्रतिदिन अंदर किटपिट बहुत है, ये तो सब क्रिश्चियन परंतु अंदर किटपिट बहुत है, घर में बैठ ही एक दो को हुड़ देंगे. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ನೀವು ನ್ಯೂಸು ಇತ್ಯಾದಿಯನ್ನು ಕೇಳೋದಿಲ್ಲ. ಯಾರು ನ್ಯೂಸನ್ನು ಕೇಳ್ತಾರೆ, ಪೇಪರನ್ನು ಓದ್ತಾರೆ, ಅವ್ರು ಒಳ್ಳೆಯ ರೀತಿಯಲ್ಲಿ ಏನು ಮಾಡ್ಬೋದು, ಇದನ್ನು ತಿಳ್ಕೊಳ್ಬೋದು. ಏಕೆಂದರೆ ನೋಡಿರಿ, ಪ್ರತಿದಿನ ಒಳಗಡೆ ಏನು ನಡೀತಾ ಇದ್ದಾವೆ, ಜಗಳ ಕಲಹಗಳು ಭಾಳಷ್ಟು ನಡೀತಾ ಇದ್ದಾವೆ. ನೋಡಿರಿ, ಕ್ರಿಶ್ಚಿಯನ್ನರು ಇತ್ಯಾದಿ ಒಳಗೆ ಏನು ಮಾಡ್ತಿದ್ದಾರೆ, ಎಷ್ಟೊಂದೆಲ್ಲ ಭಾಳಷ್ಟು ಜಗಳಗಳನ್ನು ಮಾಡ್ತಿದ್ದಾರೆ. ಮನೆಯಲ್ಲೇ ಕುಳಿತು ಏನು ಮಾಡಿಬಿಡ್ತಾರೆ, ಕೊಂದಾಕ್ಬಿಡ್ತಾರೆ ಅಂತಾರೆ ಬಾಬಾ. ತುಮ್ ರಾಜಯೋಗ ಸೀಖ್ ರಹೆ ಹೋ, तो राजाई करने के लिए पुराने दुनिया के सफाई ज़रूर चाहिए. ಬಾಬಾ ಹೇಳ್ತಿದ್ದಾರೆ, ತಾವಿಲ್ಲೇನು ಮಾಡ್ತಿದ್ದೀರಾ, ರಾಜಯುಗದ ಅಭ್ಯಾಸವನ್ನು ಮಾಡ್ತಿದ್ದೀರಿ. ಯಾವುದಕ್ಕಾಗಿ, ಸತ್ಯುಗದಲ್ಲಿ ರಾಜ್ಯಭಾರ ಮಾಡಲಿಕ್ಕಾಗಿ. ಅಂದಾಗ ಆ ಹೋಗಿ ರಾಜ್ಯಭಾರವನ್ನು ಮಾಡಬೇಕಂದ್ರೆ ಹಳೆ ಜಗತ್ತಿಂದ ಏನಾಗಬೇಕು, ಈಗ ಅವಶ್ಯವಾಗಿ ಎಲ್ಲ ಸ್ವಚ್ಛ ಆಗಬೇಕು, ಶುದ್ಧ ಆಗಬೇಕು, ಪರಿಶುದ್ಧವನ್ನು ಮಾಡಬೇಕು. ಫಿರ್ ನೈ ದುನಿಯಾ ಮೇ ಸಬ್ ಕುಚ್ ನಯ್ಯಾ ಹೋಗಾ, तत्व भी वह सतो प्रदान होगी. समुद्र की ताकत नहीं जो उछलकर नुकसान हो दे, अभी तो 5 तत्व कितना नुकसान करते हैं. ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗದಲ್ಲಿ ಅಂದರೆ ಹೊಸ ಜಗತ್ತಿನಲ್ಲಿ ಎಲ್ಲವೂ ಸಹ ಪ್ರತಿಯೊಂದು ಏನಾಗಿರುತ್ತಲ್ಲಿ ಹೊಸದೇ ಇರುತ್ತೆ. 5 ತತ್ವಗಳು ಸಹ ಅಲ್ಲಿ ಸತೋಪ್ರಧಾನ ಆಗಿರ್ತವೆ. ಸಮುದ್ರದಲ್ಲಿ ನೋಡ್ರಿ, ಯಾವುದೇ ಶಕ್ತಿ ಇರೋದಿಲ್ಲ ಉಕ್ಕಿ ಬಂದು ನಷ್ಟ ಮಾಡಲಿಕ್ಕೆ. ಇಲ್ಲಿ ನೋಡ್ರಿ, 5 ತತ್ವಗಳು ಸಹ ಎಷ್ಟೊಂದು ನಮಗೇನು ಮಾಡ್ತವೆ, ನಷ್ಟ ಮಾಡ್ತದೆ. वह सारे प्रकृति दासी हो जाएगी, इसलिए दुखी की कोई बात नहीं. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಪ್ರಕೃತಿಯು ಸಹ ನಿಮಗೇನಾಗಿರುತ್ತೆ, ದಾಸಿಯಾಗಿರುತ್ತೆ. ಅದರಿಂದ ಅಲ್ಲಿ ಯಾರು ಸಹ ದುಃಖಿಗಳಿರೋದಿಲ್ಲ, ದುಃಖದ ಮಾತೆ ಇರೋದಿಲ್ಲ ಅಂತಾರೆ ಬಾಬಾ. अभी यह बना बनाया ड्रामा का खेल है, स्वर्ग कहा जाता है सत्युग को. क्रिश्चियन लोग भी कहते पहले पहले यवन था. ಬಾಬಾ ಹೇಳ್ತಿದ್ದಾರೆ, ಇದು ಮಾಡಲ್ಪಟ್ಟಿರುವಂತಹ ನಾಟಕದ ಆಟ ಆಗಿದೆ. ಸ್ವರ್ಗ ಅಂತ ಸತ್ಯುಗ ಕೇಳಲಾಗುತ್ತೆ.
ಅದಕ್ಕಾಗಿ ಕ್ರಿಶ್ಚಿಯನ್ನರು ಸಹ ಹೇಳ್ತಾರೆ, ಮೊಟ್ಟ ಮೊದಲು ಭಾರತದಲ್ಲಿ ಸ್ವರ್ಗ ಇತ್ತು ಅಂತ. भारत अविनाशी खंड है, सिर्फ उन्हों को पता नहीं है कि हमको लिबरेट करने वाला बाप भारत में आता है। शिव जयंती भी मनाते हैं तो भी समझा नहीं सकते हैं. ಬಾಬಾ ಹೇಳ್ತಾ ಇದ್ದಾರೆ, ಭಾರತ ಅಂದರೆ ಅವಿನಾಶಿ ಖಂಡಾಗಿದೆ. ಆದರೆ ಅದು ಯಾರಿಗೂ ಸಹ ಗೊತ್ತಿಲ್ಲ. ನಮ್ಮೆಲ್ಲರನ್ನ ದುಃಖದಿಂದ ದೂರ ಮಾಡೋರು, ಮುಕ್ತರನ್ನಾಗಿ ಮಾಡೋರು ಭಾರತದಲ್ಲಿ ಬರ್ತಾರೆ ಅಂತ. शिव जयंती भी मनाते हैं तो भी समझा नहीं सकते. तुम समझते हो कि भारत में शिव जयंती मनाई जाती है जो शिव बाबा ने भारत में आकर एवन बनाया है, अब फिर बन रही है. ಬಾಬಾ ಹೇಳ್ತಿದ್ದಾರೆ, ನಾವೆಲ್ಲರೂ ಏನು ಮಾಡ್ತೀವಿ, ಎಲ್ಲರೂ ಪ್ರತಿ ವರ್ಷ ಶಿವ ಜಯಂತಿನ ಆಚರಣೆ ಮಾಡ್ತಾರೆ. ಆದರೆ ಆ ಶಿವ ಯಾರು, ಹೇಗೆ ಬರ್ತಾರೆ, ಯಾವಾಗ ಬರ್ತಾರೆ, ಬಂದು ಏನನ್ನ ಮಾಡ್ತಾರೆ, ಇದ್ರ ಬಗ್ಗೆ ಯಾರೂ ಸಹ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಈಗ ನೀವು ತಿಳ್ಕೊಂಡಿದ್ದೀರಿ, ಭಾರತದಲ್ಲೇ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಅಂದರೆ ಅವಶ್ಯವಾಗಿ ಶಿವ ತಂದೆ ಭಾರತದಲ್ಲೇ ಬಂದು ಏನು ಮಾಡ್ತಾರೆ, ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಮಾಡಿದರು, ಅದಕ್ಕೀಗ ಪುನಃ ಏನು ಮಾಡ್ತಿದ್ದಾರೆ, ಮಾಡ್ತಾ ಇದ್ದಾರೆ. ಜೋ ಪ್ರಜಾ ಬನ್ನೆ ವಾಲೆ ಹೋಗಿ ಉನ್ಹುಂಕಿ ಬುದ್ಧಿ ಮೇ ಕುಚ್ ಬಿ ಬೇಟೇಗ ನಹಿ. ಯಾರೆಲ್ಲ ಪ್ರಜೆಗಳಾಗುವಂಥವ್ರು ಇದ್ದಾರೆ, ಅವರ ಬುದ್ಧಿಯಲ್ಲಿ ಇದೇನೂ ಸಹ ಕುಳಿತುಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಜೋ ರಾಜಧಾನಿ ವಾಲೆ ಹೋಂಗಿ ವಹ ಸಮझाएंगे बरोबर हम शिव बाबा के बच्चे हैं, प्रजापिता ब्रह्मा भी है, लिबरेटर ज्ञान का सागर खुद बाबा है. ಬಾಬಾ ಹೇಳ್ತಿದ್ದಾರೆ, ಯಾರೆಲ್ಲ ರಾಜಧಾನಿಯಲ್ಲಿ ಬರುವಂಥವ್ರಿದ್ದಾರೆ ಅವ್ರು ಅವಶ್ಯವಾಗಿ ಏನು ಮಾಡ್ತಾರೆ, ತಿಳ್ಕೊಳ್ತಾರೆ. ಯಾವುದನ್ನು ಅರ್ಥ ಮಾಡ್ಕೊಳ್ತಾರೆ, ನಾವು ಪರಮಾತ್ಮ ಶಿವ ತಂದೆಯ ಮಕ್ಕಳಾಗಿದ್ದೀವಿ, ಪ್ರಜಾಪಿತ ಬ್ರಹ್ಮನೂ ಸಹ ಇದ್ದಾರೆ, ಮುಕ್ತಿದಾತ ಜ್ಞಾನದ ಸಾಗರ ಸ್ವತಃ ತಂದೆಯಾಗಿದ್ದಾರೆ. ಬ್ರಹ್ಮ ಕೋ ನಹಿ ಕहेंगे, ब्रह्मा भी उनसे लिबरेट होता है. लिबरेट सबको एक बाप ही करते हैं क्योंकि सब तमो प्रधान है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಬ್ರಹ್ಮನಿಗೂ ಸಹ ಲಿಬರೇಟರ್ ಅಂದರೆ ಮುಕ್ತಿದಾತ ಅಂತ ಹೇಳೋದಿಲ್ಲ. ಬ್ರಹ್ಮನೂ ಸಹ ಶಿವ ತಂದೆಯಿಂದಲೇ ಅವರೇನಾಗ್ತಾರೆ, ಮುಕ್ತಿಯನ್ನು ಹೊಂದ್ತಾರೆ. ಅಂದರೆ ಎಲ್ಲರಿಗೂ ದುಃಖದಿಂದ, ಬಂಧನದಿಂದ, ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡುವಂಥವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆನೇ ಮಾಡ್ತಾರೆ. ಯಾಕೆ, ಎಲ್ಲರೂ ಇವತ್ತು ತಮೋ ಪ್ರಧಾನಿಗಳಾಗಿದ್ದಾರೆ. ऐसे अंदर में विचार सागर मंथन चलना चाहिए. हम ऐसे मुरली चलाए जो मनुष्य जट समझ जाए. बच्चे नंबर वर तो है ही. ಬಾಬಾ ಹೇಳ್ತಿದ್ದಾರೆ, ಒಳಗಡೆ ನಾವೇನು ಮಾಡ್ತಾ ಇರಬೇಕು, ವಿಚಾರ ಸಾಗರ ಮಂಥನವನ್ನು ಮಾಡ್ತಾ ಇರಬೇಕು ಅಂತಾರೆ ಬಾಬಾ. ಏಕೆಂದರೆ ನಾವು ಈ ರೀತಿ ಮುರಳಿಯನ್ನು ತಿಳಿಸ್ತೀವಿ ಅಂತಂದರೆ ಮನುಷ್ಯರಿಗೆ ತಕ್ಷಣವೇ ಏನಾಗಬೇಕದು ಅರ್ಥ ಆಗಬೇಕು. ಆದರೆ ಮಕ್ಕಳು ಸಹ ಹೇಗಿದ್ದಾರೆ, ತಿಳಿಸೋದ್ರಲ್ಲಿ, ಹೇಳೋದ್ರಲ್ಲಿ ನಂಬರ್ ವರ್ ಆಗಿದ್ದಾರೆ ಅಂತಾರೆ ಬಾಬಾ. ಯಾ ಹೇ ನಾಲೆಜ್ ಇನ್ಕಿ ರೋज़ ಸ್ಟಡಿ ಕರ್ನಿ ಚಾಹಿಯೆ. डर की मेरे पढ़ाई ना पढ़ना या तो ठीक नहीं है, फिर कहेंगे कर्म बंधन है. ಬಾಬಾ ತಿಳಿಸ್ತಾ ಇದ್ದಾರೆ, ಇದೇನಾಗಿದೆ, ಜ್ಞಾನ ಆಗಿದೆ. ಅಂದಾಗ ಈ ಶಿಕ್ಷಣವನ್ನು ದಿನನಿತ್ಯ ನಾವೇನು ಮಾಡಬೇಕು, ಸ್ಟಡಿ ಮಾಡಬೇಕು, ಓದಬೇಕು ಅಂತಾರೆ ಬಾಬಾ. ಭಯಪಟ್ಟು ಮುರಳಿಯನ್ನು ನಾವೇನು ಮಾಡಬಾರ್ದು, ಬಿಡಬಾರ್ದು, ಅದು ಸರಿನೂ ಅಲ್ಲ ಅಂತಾರೆ ಬಾಬಾ. ಹೇಳ್ತಾರೆ, ಯಾಕೆ ಮುರಳಿ ಬಂದಿಲ್ಲ, ಯಾಕೆ ಹೇಳ್ತಾ ಇಲ್ಲ ಅಂದರೆ ಕರ್ಮ ಬಂಧನ ರೀ, ಬಂಧನ ಅಂತ ಹೇಳ್ತಾರೆ. देखो शुरू में कितने छूट कर आए, फिर कोई चले भी गए. सिंधी में बहुत बच्चे आए, फिर अंगा में कारण कितने दुश्मन बन पड़े. ಬಾಬಾ ತಿಳಿಸ್ತಿದ್ದಾರೆ, ನೋಡ್ರಿ, ಶುರುವಿನಲ್ಲಿ ಯಜ್ಞದ ಆದಿಯಲ್ಲಿ ಎಷ್ಟೊಂದೆಲ್ಲ ಮಕ್ಕಳು ಬಂದರು, ಭಗವಂತ ಬಂದಿದ್ದಾರೆ ಅಂತ ಗೊತ್ತಾಗಿ. ನಂತರ ಯಾವುದೋ ಒಂದು ಕಾರಣದಿಂದ ಎಷ್ಟೋ ಮಕ್ಕಳು ಏನಾಗ್ಬಿಟ್ರು, ಹೊರಟೋಗ್ಬಿಟ್ರು. ಸಿಂಧಿಯಲ್ಲೂ ಸಹ ಭಾಳಷ್ಟು ಮಕ್ಕಳು ಬಂದರು. ನಂತರ ತೊಂದರೆಯ ಕಾರಣ ಎಷ್ಟೊಂದು ಜನ ಏನಾಗ್ಬಿಟ್ರು, ಶತ್ರುಗಳಾಗ್ಬಿಟ್ರು. ಪೇಲೆ ಉನ್ಹುಂಕು ಜ್ಞಾನ ಬಹುತ್ ಅಚ್ಚಾ ಲಗ್ತಾ ಥಾ, ಸಮझते थे इनको भगवान की देना मिले हुए. अभी भी ऐसे समझते हैं कि कोई शक्तियाँ है या नहीं समझती कि परमात्मा की प्रवेशता है.
ಆಜ್ಕಲ್ ರಿದ್ದಿ ಸಿದ್ಧಿಕಿ ತಾಕತ್ತು ತೋ ಬಹುತೋ ಮೇ ಹೇ. ಬಾಬಾ ತಿಳಿಸಿದರೆ ಮೊಟ್ಟ ಮೊದಲು ಜ್ಞಾನ ಬಹಳ ಎಲ್ಲರಿಗೂ ಏನಾಗ್ತದೆ, ಇಷ್ಟ ಆಗ್ತಿತ್ತು, ತಿಳ್ಕೊಳ್ತಾ ಇದ್ರು. ಈ ಜ್ಞಾನವ ಭಗವಂತನಿಂದನೇ ಸಿಕ್ಕಿದೆ, ಭಗವಂತನೇ ಕೊಟ್ಟಿದ್ದಾರೆ ಅಂತ. ಈಗ ಈ ರೀತಿ ತಿಳ್ಕೊಳ್ತಾರೆ. ಯಾಕೆಂದರೆ ಕೆಲವರಲ್ಲಿ ಏನಿದೆ, ಶಕ್ತಿ ಇದೆ, ಯಾರ ಶಕ್ತಿ ಇದೆ ಅವ್ರೇನು ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಕೆಲವ್ರು ಏನು ಮಾಡೋದಿಲ್ಲ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಪರಮಾತ್ಮನ ಪ್ರವೇಶ ಇದು ಅಂತೇಳಿ. ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ರಿದ್ದಿ ಸಿದ್ಧಿಯ ಶಕ್ತಿ ಭಾಳಷ್ಟರಲ್ಲಿದೆ ಅಂತಾರೆ ಬಾಬಾ. ಗೀತಾ ಹುಡ್ಕರ್ ಸುನಾತೆ ರಹತೆ ಹೇ. ಬಾಪ್ कहते यह सब भक्ति मार्ग की पुस्तक है, ಜ್ಞಾನ ಕಾ ಸಾಗರ್ ತೋ ಮೇ ಹೂँ. ಬಾಬಾ ಹೇಳ್ತಾ ಇದ್ದಾರೆ, ನೀ ಗೀತೆಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ತಿಳಿಸ್ಕೊಡ್ತಾ ಹೋಗ್ತಾರೆ. ಬಾಬಾ ಹೇಳ್ತಿದ್ದಾರೆ ಅದೆಲ್ಲವೂ ಸಹ ಏನಾಗಿದೆ, ಭಕ್ತಿ ಮಾರ್ಗದ ಪುಸ್ತಕ. ನಾನು ಯಾವುದೇ ಪುಸ್ತಕವನ್ನು ತಗೊಂಡು ನಿಮಗೆ ಯಾವುದೇ ಶಾಸ್ತ್ರಗಳನ್ನು ನಾನು ಹೇಳೋದಿಲ್ಲ, ನಾನು ಜ್ಞಾನದ ಸಾಗರ ಆಗಿದ್ದೀನಿ ಅಂತಾರೆ ಬಾಬಾ. मुझे ही भक्ति मार्ग में सब याद करते हैं, ड्रामा प्लान अनुसार यह भी ड्रामा में नूंद है, साक्षात्कार भी ही होते हैं, भक्ति मार्ग वालों को भी राज़ी करते हैं, ज्ञान नहीं उठाते तो उनके लिए भक्ति भी अच्छी फिर भी मनुष्य सुधारते हैं ना. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ನೋಡ್ರಿ, ಭಕ್ತಿ ಮಾರ್ಗದಲ್ಲೂ ಸಹ ಎಲ್ಲರೂ ಏನು ಮಾಡ್ತಾರೆ, ನನ್ನನ್ನೇ ನೆನ್ಪು ಮಾಡ್ತಾರೆ. ನಾಟಕದ ಅನುಸಾರವಾಗಿ ನಾಟಕದಲ್ಲಿ ಅದೆಲ್ಲ ಫಿಕ್ಸ್ ಆಗಿದೆ. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾವ ಭಾವನೆ ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅವ್ರಿಗೇನಾಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಭಕ್ತಿ ಮಾರ್ಗದಲ್ಲಿರೋರಿಗೂ ಏನು ಮಾಡಬೇಕಾಗತ್ತೆ, ಸಾಕ್ಷಾತ್ಕಾರವನ್ನು ಮಾಡಿಸ್ಬೇಕಲ್ವ. ಅವ್ರು ಜ್ಞಾನವನ್ನು ತೆಗೆದುಕೊಂಡಿಲ್ಲ ಅಂದರೆ ಅವ್ರಿಗೆ ಭಕ್ತಿನೇ ಏನಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದರಿಂದಲೇ ಅವ್ರನ್ನೇನು ಮಾಡಬೇಕು, ಸುಧಾರಿಸ್ಬೇಕಲ್ವ. ಚೋರಿ ಆದಿ ನಹಿ ಕರೆಂಗೆ, ಭಗವಾನ್ ಕಾ ಭಜನಾ करने वालों के लिए कभी भी उल्टे बातें नहीं करेंगे, फिर भी भक्ति है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಈಗ ಮನುಷ್ಯರು ಏನು ಮಾಡ್ತಾರೆ, ಯಾರೆಲ್ಲ ಭಗವಂತನನ್ನು ನೆನಪು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಅವ್ರೇನು ಮಾಡೋದಿಲ್ಲ, ಅವರು ಯಾವುದೇ ಕಳ್ಳತನ ಇತ್ಯಾದಿಯನ್ನು ಮಾಡೋದಿಲ್ಲ. ಯಾರು ಭಗವಂತನನ್ನು ಭಜನೆ ಮಾಡುವಂಥವರಿದ್ದಾರೆ ಅವ್ರು ಎಂದಿಗೂ ಸಹ ಏನು ಮಾಡೋದಿಲ್ಲ, ಉಲ್ಟಾ ಮಾತುಗಳನ್ನು ಮಾತನಾಡೋದಿಲ್ಲ ಅಂತಾರೆ ಬಾಬಾ. ಫಿರ್ ಭಿ ಭಕ್ತ ಹೇ, ಆಜ್ಕಲ್ ತೋ ಬಲ್ ಭಕ್ತಿ ಹೇ, ಫಿರ್ ಭಿ ಬಹುತ್ ದೇವಾಲ ಮರ್ ದೇತೆ, ऐसा नहीं कि शिव बाबा का बच्चा बना तो देवाल नहीं मरेंगे, फर्स्ट का कर्म है तो देवाल मरते, ज्ञान में आने से देवाला मर देते हैं, इसमें ज्ञान का कोई ताल्लुक नहीं. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ, ಇವತ್ತಿನ ಕಾಲದಲ್ಲಿ ಬಲೆ ಭಕ್ತರಿರ್ಬೋದು, ಆದರೂ ನಂತರ ಏನಾಗ್ತಾರೆ, ಎಷ್ಟೊಂದೆಲ್ಲ ದಿವಾಳಿ ಆಗಿಬಿಡ್ತಾರೆ. ಈ ರೀತಿಯೆಲ್ಲ ನಾವು ಶಿವಬಾಬನ ಮಕ್ಕಳಾಗ್ಬಿಟ್ವಿ ಅಂತಂದರೆ ದಿವಾಳಿ ಆಗೋದಂತಲ್ಲ. ಫಸ್ಟ್ ಕರ್ಮ, ನಾವೇನು ಕರ್ಮ ಮಾಡ್ತೀವಿ ಕರ್ಮದ ಅನುಸಾರವಾಗಿ ನಮಗೇನಾಗುತ್ತೆ, ಫಲ ಅಂತೂ ಸಿಗುತ್ತೆ. ಜ್ಞಾನದಲ್ಲಿ ಬರೋದರಿಂದ ನಾವೇನಾಗ್ಬಿಡ್ತೀವಿ, ದಿವಾಳಿ ಆಗೋದಿಲ್ಲ ಅಂತಲ್ಲ. ಇದರಲ್ಲಿ ಯಾವುದೇ ಜ್ಞಾನದಲ್ಲಿ ಆ ರೀತಿ ಸಂಬಂಧ ಇಲ್ಲ ಅಂತಾರೆ ಬಾಬಾ. तुम बच्चे अब सर्विस पर लगे हुए हो, समझते हो श्रीमत पर सर्विस लगाने से फल पाएंगे. ತಾವೆಲ್ಲ ಮಕ್ಕಳಿಗೆ ಏನು ಮಾಡಿದ್ದೀರಿ, ಸರ್ವಿಸ್ನಲ್ಲಿ ತೊಡಗಿದ್ದೀರಿ, ತಿಳ್ಕೊಂಡಿದ್ದೀರಿ. ಶ್ರೀಮತದ ಅನುಸಾರವಾಗಿ ಸರ್ವಿಸ್ನಲ್ಲಿ ನಾವು ತೊಡಗೋದ್ರಿಂದ ನಮಗೇನಾಗುತ್ತೆ, ಫಲ ಸಿಗುತ್ತೆ ಅಂತ. हमको सब कुछ वहाँ ट्रांसफ़र करना है, बैगेज सब कुछ ट्रांसफ़र कर देना है. बाबा को शुरू में बहुत मज़ा आता था, वहाँ से जब निकल तो गीता बनाया, अल्फ को मिला अल्लाह, बे को मिला बादशाही, श्री कृष्ण का चतुर्भुज का साक्षात्कार हुआ, समझ द्वारक का बादशाही बनूंगा. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನಾವೇನು ಮಾಡಬೇಕು, ನಮ್ಮದೆಲ್ಲವನ್ನು ಏನೆಲ್ಲ ಇದೆ ಅದನ್ನೆಲ್ಲವನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತಾರೆ ಬಾಬಾ. ಏಕೆಂತಂದರೆ ಕೊನೆಗೆ ನಾವೆಲ್ಲ ಏನು ಮಾಡಬೇಕಾಗಿದೆ, ನಮ್ಮದೇನೆಲ್ಲ ಇದೆ ಎಲ್ಲವನ್ನು ಬ್ಯಾಗೇಜನ್ನು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಶುರುವಿನಲ್ಲಿ ಬಾಬನಿಗೆ ಭಾಳಷ್ಟು ಈ ಜ್ಞಾನ ತಿಳ್ಕೊಂಡಾಗ, ಅರ್ಥ ಆದಾಗ, ಭಗವಂತ ಬಂದಿದ್ದಾರೆ ಅಂತಂದಾಗ ಶುರುವಿನಲ್ಲಿ ಅವ್ರಿಗೆ ಬಹಳಷ್ಟು ಮಜಾ ಅನ್ನಿಸ್ತಿತ್ತು. ಅಲ್ಲಿಂದ ಯಾವಾಗ ಹೋದರು, ಇದು ಗೀತೆಯನ್ನು ಮಾಡಿದವರು ಭಗವಂತ ನಮಗೆ ಸಿಕ್ಕಿದ್ದಾರೆ,
ಭಗವಂತನಿಂದ ನಮಗೇನಾಗುತ್ತೆ, ಆಸೆ ಸಿಗುತ್ತೆ. ಶ್ರೀಕೃಷ್ಣನ ಚತುರ್ಭುಜನ ಸಾಕ್ಷಾತ್ಕಾರವೂ ಸಹ ಆಯಿತು. ನಂತರ ತಿಳ್ಕೊಂಡ್ರು ದ್ವಾರಕದಲ್ಲಿ ಏನಾಯಿತು, ಈ ರೀತಿ ಮಾಡಲಾಗಿತ್ತು ಅಂತ. ಬಾಬಾ ಹೇಳ್ತಾರೆ, ಏಷಾ ನಾಶ ಚಡತಾತ अभी वह विनाश से पैसा क्या करेंगे तो तुम बच्चों को भी ಖುಷಿ ಹೋನಿ ಚಾಹಿಯೆ. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಯಾವಾಗ ನಶೆ ಹೇರಿತ್ತೋ ಆವಾಗ ಅವರಿಗೆ ಬ್ರಹ್ಮ ಬಾಬನಿಗೆ ಅನುಭವ ಆಯ್ತಲ್ಲ, ಸ್ವತಃ ಭಗವಂತ ಬಂದಿದ್ದಾನೆ, ಇದು ಭಗವಂತನ ಕಾರ್ಯ, ಇದರಲ್ಲಿ ನನ್ನದೆಲ್ಲವನ್ನು ಸಫಲ ಮಾಡ್ಕೋಬೇಕು. ಯಾವಾಗ ನಶೆ ಹೇರ್ತು, ಭಗವಂತನ ಮೇಲೆ ನಶೆ ಬಂತು, ಆಗ ಇದು ವಿನಾಶಿ ಹಣ, ಇದನ್ನು ತೊಗೊಂಡು ಏನು ಮಾಡಬೇಕು ಅಂತೇಳಿ ಅವರೆಲ್ಲವನ್ನೇ ಏನು ಮಾಡಿದರು, ಈ ಯಜ್ಞಕ್ಕೆ ಸಮರ್ಪಣೆಯನ್ನು ಮಾಡಿದರು. ತನು ಮನ ಧನದಿಂದ ಸಂಪೂರ್ಣವಾಗಿ ಅವರು ಸಮರ್ಪಣೆ ಆದರು. ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಹಮ್ಕೋ ಬಾಬಾ ಸ್ವರ್ಗಕ್ಕೆ ಬಾದಶಾಹಿ ದೇತೆ ಹೇ, ನಮಗೆ ತಂದೆಯಿಂದ ಸ್ವರ್ಗದ ಆಸ್ತಿ ಬಾಬಾನ ಮಕ್ಕಳಿಗೆ ಕೊಡ್ತಿದ್ದಾರೆ ಅಂದಾಗ ಎಷ್ಟು ಖುಷಿ ನಶೆ ಇರಬೇಕು. ಪರಂತು ಬಚ್ಚೆ ಇತನ ಪುರುಷಾರ್ಥ ಹೇ ನಹೀ ಕರ್ತೆ ಹೇ. ಇಷ್ಟೆಲ್ಲ ತಿಳಿಸ್ಕೊಟ್ರೂ ಸಹ ನಮ್ಮ ಮಕ್ಕಳಿಗೆ ಏನಿರೋದಿಲ್ಲ, ಪುರುಷಾರ್ಥದಲ್ಲಿ ಎಷ್ಟೊಂದು ಖುಷಿ ನಶೆ ಇರೋದಿಲ್ಲ, ಪುರುಷಾರ್ಥ ಮಾಡೋದಿಲ್ಲ ಅಂತಾರೆ ಬಾಬಾ. ಚಲ್ತೆ ಚಲ್ತೆ ಗಿರ್ ಪಡ್ತೆ ಹೇ, ಆವಾಗ ನಮಗೆ ಖುಷಿ ನಶೆನೇ ಇಲ್ಲ ಅಂತಂದರೆ, ಪುರುಷಾರ್ಥನೆ ಮಾಡಿಲ್ಲ ಅಂದರೆ ನಡೀತಾ ನಡೀತಾ ಏನಾಗ್ಬಿಡ್ತೀವಿ, ಬಿದ್ದುಬಿಡ್ತೀವಿ. अच्छे अच्छे बच्चे बाबा को निमंत्रण देने वाले कभी बाप को याद नहीं करते. बाबा के पास पत्र आना चाहिए कि बाबा हम बहुत खुशी है, आपकी याद में मस्त रहते हैं. ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ನಡೀತಾ ನಡೀತಾ ಮಕ್ಕಳೇನಾಗ್ಬಿಡ್ತಾರೆ, ಪುರುಷಾರ್ಥ ಇಲ್ಲ, ಬಾಬನ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂದರೆ ಬಿದ್ದುಬಿಡ್ತಾರೆ. ಒಳ್ಳೊಳ್ಳೆ ಮಕ್ಕಳು ಬಾಬನಿಗೆ ಏನು ಮಾಡ್ತಾ ಇರ್ತಾರೆ, ನಿಮಂತ್ರಣವನ್ನು ಕೊಡುವಂಥವರಿದ್ದಾರೆ. ಕೆಲವೊಂದು ಸರಿ ಏನು ಮಾಡೋದಿಲ್ಲ, ತಂದೆ ನೆನಪೇ ಮಾಡೋದಿಲ್ಲ. ಬಾಬನ ಹತ್ರ ಅಂತೂ ಎಲ್ಲ ಪತ್ರ ಅಂತೂ ಬರಲೇಬೇಕಲ್ವ, ಎಲ್ಲ ಸಮಾಚಾರ ಬರಲೇಬೇಕು. ಈಗ ಕೆಲವು ಮಕ್ಕಳು ಏನು ಮಾಡ್ತಾರೆ, ಬಾಬನಿಗೆ ಪತ್ರವನ್ನು ಬರೀತಾರೆ, ಬಾಬಾ ನಾವು ಬಹಳಷ್ಟು ಖುಷಿಯಾಗಿದ್ದೀವಿ, ನಿನ್ನ ನೆನಪಿನಲ್ಲಿ ನಾವು ಮಸ್ತಾಗಿದ್ದೀವಿ ಅಂತ. ಬಹುತ್ ಹೇ ಜೋ ಕಭಿ ಯಾದ್ ನಹಿ ಕರ್ತೆ. ಭಾಳಷ್ಟು ಜನ ಮಕ್ಕಳಿದ್ದಾರೆ, ಅವ್ರು ಎಂದು ಏನು ಮಾಡೋದೇ ಇಲ್ಲ, ಬಾಬನನ್ನು ನೆನಪು ಮಾಡೋದೇ ಇಲ್ಲ. ಯಾದಿಕಿ ಯಾತ್ರಾ ಸೇ ಹಿ ಖುಷಿ ಸೇ ಚಿಡೆಂಗೆ. ज्ञान में बल कितना भी मस्त रहते, परंतु देह अभिमान कितना है. देह अभिमानी पन कहा है, ज्ञान तो बड़े ಈಸಿ है. ಬಾಬಾನ ಮಕ್ಕಳಿಗೆ ತಿಳಿಸ್ತಿದೆ, ನೆನಪಿನ ಯಾತ್ರೆಯಿಂದಲೇ ಖುಷಿ ಏನಾಗುತ್ತೆ, ಖುಷಿ ಅನಿಸಿ ಹೆಚ್ಚಾಗ್ತದೆ. ಜ್ಞಾನದಲ್ಲಿ ಬಲೆ ಎಷ್ಟೇ ನಾವು ಮಸ್ತಾಗಿರ್ಬೋದು, ಮಸ್ತಿಯಲ್ಲಿರ್ಬೋದು, ಆದರೆ ದೇಹಾಭಿಮಾನ ಎಷ್ಟಿದೆ ಹಾಗಾದರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ದೇಹಾಭಿಮಾನ ಇತ್ತು ಅಂದರೆ ದೇಹಾಭಿಮಾನಿತನ, ಆತ್ಮಾಭಿಮಾನತನ ಎಲ್ಲಿದೆ ಹಾಗಾದರೆ. ಜ್ಞಾನ ಅಂತೂ ಬಹಳ ಈಸಿ ಅಂತಾರೆ ಬಾಬಾ. ಯೋಗ ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೈ, गृहस्थ व्यवहार में भी अनासक्त हो रहना है, ऐसा ना हो जो माया ಅಜ್ಗಾರಿ ಲಗಾದೆ. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಜ್ಞಾನ ಅಂತೂ ಬಹಳ ಸಹಜ, ಎಲ್ಲರೂ ಕುಳಿತು ಕೇಳ್ತೀವಿ, ಓದ್ತೀವಿ. ಆದರೆ ಯೋಗದಲ್ಲಿ ಮಾಯ ಏನು ಮಾಡ್ತಾ ಇರುತ್ತೆ, ವಿಘ್ನಗಳನ್ನು ಹಾಕ್ತಾ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ನಾವೇನಿರಬೇಕು, ಎಲ್ಲದರಿಂದನೂ ಅನಾಸಕ್ತರಾಗಿರಬೇಕು. ಈ ರೀತಿ ಆಗಬಾರ್ದು. ಯಾವ ರೀತಿ, ಮಾಯೆಯ ಚಳೆಹಣ್ಣು ತಿನ್ನುವಂಥ ಆಗಬಾರ್ದು. ಮಾಯೆ ಹೇಳ್ತಾರಲ್ವ, ಅವ್ರನ್ನ ಇಂಥವ್ರು ಭಾಳ ಚಳೆಹಣ್ಣು ತಿನ್ನಿಸಿದ್ರು ಅಂತ, ಆ ರೀತಿ ಮಾಯೆಯಿಂದ ನಾವೇನು ಮಾಡಬಾರ್ದು, ಚಳ್ಳೆ ಹಣ್ಣನ್ನು ತಿನ್ನುವಂತೆ ಆಗಬಾರ್ದು ಅಂತಾರೆ ಬಾಬಾ. ಮಾಯಾ ಕಾಡ್ತೆ ಹೇ ಐಸೆ ಹೇ ಜೈಸೆ ಚೂಹಾ, ಚೂಹಾ ಐಸೆ ಕಾಡ್ತಾ ಹೇ ಜೋ ಬಲ್ ಕೂನ್ ನಿಕಲ್ ಹಾಯೆ ಪರ್ ಪತಾ ನಾ ಪಡೆ. ಬಾಬಾ ಹೇಳ್ತಾ ಇದ್ದಾರೆ, ಮಾಯೆ ಈ ರೀತಿ ಕಚ್ಚುತ್ತೆ. ಯಾವ ರೀತಿ ಅಂತ, ಮಾಯೆ ಎಂಬ ಎಲೆ ಈ ರೀತಿ ಕಚ್ಚುತ್ತೆ ಅಂತಾರೆ ಬಾಬಾ. ಯಾವ ರೀತಿ ಕಚ್ಚುತ್ತೆ ಅಂದರೆ, ಅದು ಉಪ್ಪಂತ ಹೋಗಿ ಕಚ್ಚಿದರೆ ರಕ್ತ ಬಂದಿದ್ದು ಗೊತ್ತಾಗಲ್ಲ, ಆ ರೀತಿ ಅದು ಕಚ್ಚುತ್ತೆ ಅಂತಾರೆ ಬಾಬಾ. बच्चों को पता नहीं पड़ता है कि देह अभिमान आने से कितना नुकसान होता है. ಅಂದರೆ ಮಕ್ಕಳಿಗೆ ಗೊತ್ತೇ ಆಗಲ್ಲ, ದೇಹಾಭಿಮಾನದಲ್ಲಿ ಬರೋದ್ರಿಂದ ಎಷ್ಟು ನಷ್ಟ ಆಗುತ್ತೆ ಅಂತ ಹೇಳಿ. ಉಂಚ್ಪತ್ ಪಾನ ಹಿಸಕಂಗೆ, ದೇಹಾಭಿಮಾನದಲ್ಲಿ ಬಂದ್ವಿ ಅಂದರೆ ಅಲ್ಲಿ ನಷ್ಟ ಆಗುತ್ತೆ, ಆಗ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಾಪ್ಸೆ ಪೂರಾ ವರ್ಷ ಲೇನಾ ಚಾಹಿಯೆ.
मम्मा बाबा मुहाफिक अभी तक नशीन बने, बाप है दिल लेने वाला। दिलवड़ मंदिर में भी पूरा यादगार है, अंदर आतियों पर महारथी बैठी है। तुम्हारा में भी महारथी घोड़े सवर फ़ायदे है, और एक को अपनी अपनी ನಬ್ಜಿ देखनी है. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಾವು ತಂದೆಯಿಂದ ಸಂಪೂರ್ಣವಾಗಿ ಏನು ಮಾಡಬೇಕು, ಆಸ್ತಿಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಮಮ್ಮ ಬಾಬಾವ್ರ ತರಹ, ಬ್ರಹ್ಮ ಬಾಬಾವ್ರ ಥರ ನಾವೇನಾಗಬೇಕು, ಸಿಂಹಾಸನ ಅಧಿಕಾರಿಗಳು ನಾವಾಗಬೇಕು. ತಂದೆ ಏನಾಗಿದ್ದಾರೆ, ನಮ್ಮೆಲ್ಲರ ಹೃದಯವನ್ನು ಗೆಲ್ಲುವಂಥ ದಿಲಾರಾಮ್ ಹೃದಯ ರಾಮ ಪರಮಾತ್ಮ ಆಗಿದ್ದಾರೆ. ಅದಕ್ಕಾಗಿ ದಿಲ್ವಡ್ ಮಂದಿರದಲ್ಲೂ ಸಹ ಸಂಪೂರ್ಣವಾದಂತಹ ಯಾದ್ಗಾರಿದೆ ನೋಡ್ರಿ. ಒಳಗಡೆ ಆನೆಗಳ ಮೇಲೆ ಮಹಾರಥಿಗಳೇನಾಗಿರ್ತಾರೆ, ಕುಳಿತುಕೊಂಡಿರ್ತಾರೆ. ನಿಮ್ಮಲ್ಲೂ ಸಹ ಯಾರು ಒಳ್ಳೆ ಪುರುಷಾರ್ಥಿಗಳಿದ್ದಾರೆ, ಜ್ಞಾನ ಯೋಗದಲ್ಲಿ ಮಸ್ತಿದ್ದಾರೆ, ಮಹಾರಥಿಗಳು, ಘೋಡೆ ಸವಾರಿಗಳು, ಕಾಲಾಳುಗಳು. ಅಂದರೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರು ತಮ್ಮನ್ನು ತಾವು ಏನು ಮಾಡಬೇಕು, ನೋಡ್ಕೋಬೇಕು. ತಮ್ಮ ನಾಡಿಯನ್ನು ತಾವೇ ನೋಡ್ಕೋಬೇಕು. ಬಾಬಾ ಕ್ಯೂ ದೇಖೆ ತುಮ್ ಅಪನೆ ಕೋ देखो, हम बाबा को याद करते हैं और बाबा मिसल सर्विस करते हैं, हमारे बाप के साथ ಯೋಗ है. ಬಾಬಾ ಹೇಳ್ತಿದ್ದಾರೆ, ನಮ್ಮನ್ನು ನಮ್ಮ ನಾಡಿಯನ್ನು ನಾವೇ ನೋಡ್ಕೋಬೇಕು ಅಂತಾರೆ ಬಾಬಾ. ಬಾಬಾ ಯಾಕೆ ನೋಡ್ತಾರೆ ನಮ್ಮನ್ನು? ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ನೋಡ್ಕೊಳ್ಳಿ. ನಾನು ತಂದೆ ನೆನಪನ್ನು ಮಾಡ್ತಾ ಇದ್ದೀನ, ಮತ್ತು ತಂದೆಯ ತರಹ ನಾನು ಸರ್ವಿಸನ್ನು ಮಾಡ್ತಾ ಇದ್ದೀನ, ನನ್ನ ಯೋಗ ತಂದೆ ಜೊತೆಗಿದೆನಾ ಅಂತ ನೋಡ್ಕೊಳ್ಬೇಕು. ರಾತ್ ಕೋ ಜಾಗ ಕರ್ ಬಾಪ್ ಕೋ ಯಾದ್ ಕರ್ತೆ ಹೇ, ಅಮೃತ ವೇಳೆಯಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡ್ತಾ ಇದ್ದೀನ. ಬಹುತೋಂ ಕಿ ಸರ್ವಿಸ್ ಕರ್ತೆ ಹೇ, ಅನೇಕ ಆತ್ಮಗಳ ಸೇವೆಯನ್ನು ಮಾಡ್ತಿದ್ದೀನ, ಭಾಳಷ್ಟು ಸರ್ವಿಸನ್ನು ಮಾಡ್ತಿದ್ದೀನ. ಚಾಟ್ ರಖ್ನಾ ಚಾಹಿಯೆ, ಬಾಬಾ ಕೋ ಜಿಗರಿ ಕಿತ್ನಾ ಯಾದ್ ಕರ್ತೆ, कोई समझते हम निरंतर याद करते हैं, ಯಹ ಓ ನೈ ಸಕ್ತಾ. ಬಾಬಾ ಹೇಳ್ತಿದ್ದಾರೆ, ನಾನು ಭಾಳಷ್ಟು ಸರ್ವಿಸನ್ನು ಮಾಡ್ತಾ ಇದ್ದೀನ, ಚಾರ್ಟ್ ಇಟ್ಕೋಬೇಕು ಅಂತಾರೆ ಬಾಬಾ. ಅಂದರೆ ನಾನು ಯಾವುದೇ ಒಂದು ಸರ್ವಿಸನ್ನು ಮಾಡಬೇಕಾದ್ರೆ ತಂದೆ ನೆನಪನ್ನು ಎಷ್ಟು ಮಾಡ್ತಿದ್ದೀನಿ, ಬಾಬಾನೊಂದಿಗೆ ಭಾಳಷ್ಟು ಪ್ರೀತಿ ಇದೆನಾ, ಪ್ರೀತಿಯಿಂದ ತಂದೆ ನೆನಪು ಮಾಡ್ತಾ ಇದ್ದೀನ. ಕೆಲವರು ಈ ರೀತಿ ತಿಳ್ಕೊಳ್ತಾರೆ, ನಾವಂತೂ ನಿರಂತರವಾಗಿ ಬಾಬಾ ನೆನಪಿನಲ್ಲಿ ಇರ್ತೀವಿ ಅಂತ. ಆ ಥರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. कोई समझते हम बाबा के बच्चे बन गए बस, परंतु अपने को आत्मा समझ बापು को याद करना है. ಕೆಲವರು ರೀತಿ ತಿಳ್ಕೊಂಬಿಡ್ತಾರೆ, ನಾವು ಬಾಬಾನ ಮಕ್ಕಳಾಗ್ಬಿಟ್ಟಿದ್ದೀವಲ್ಲ ಸಾಕು, ಮತ್ತೆ ನೆನಪು ಮಾಡಬೇಕು ಅಂತಾರೆ. ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡಬೇಕು. ಬಾಪ್ ಕಿ ಯಾದ್ ಬಿಗರ್ ಕುಚ್ ಕಾಮ್ ಕಿಯಾ, ಗೋಯಾ ಬಾಪ್ ಕಿ ಯಾದ್ नहीं करते, बाप की याद में सदैव हर्षित रहना चाहिए. याद में रहने वाले सदैव रमणीक रहेगा, ಹರ್ಷಿತ್ ಮುಖ रहेगा. ಬಾಬಾ ಹೇಳ್ತಾ ಇದ್ದಾರೆ, ತಂದೆ ನೆನಪು ಹೊರತು ಯಾವ ಕೆಲಸನೂ ಏನೂ ಉಪಯೋಗಕ್ಕಿಲ್ಲ ಅಂತಾರೆ ಬಾಬಾ. ತಂದೆ ನೆನಪೇ ಮಾಡಿಲ್ಲ ಅಂತಂದರೆ, ಬಾಬಾನ ನೆನಪಿನಲ್ಲಿ ಸದಾ ಯಾರು ಬಾಬಾನ ನೆನಪಿನಲ್ಲಿರ್ತಾರೆ ಅವ್ರು ಹರ್ಷಿತರಾಗಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆ ನೆನಪಿನಲ್ಲಿ ಸದಾ ಏನಾಗಿರ್ಬೇಕು, ನಾವು ಹರ್ಷಿತರಾಗಿರಬೇಕು. ತಂದೆ ನೆನಪಿನಲ್ಲಿರುವಂಥವ್ರು ಸದಾ ರಮಣೀಕರಾಗಿರ್ತಾರೆ, ಹರ್ಷಿತರಾಗಿರ್ತಾರೆ. ಕಿಸ್ಕೋ ಬಹುತ್ ಖುಷಿ ಸೆ ಅವ್ರ ರಮಣೀಕತೆ ಸೆ ಸಮಜಾಯಂಗೆ. ಯಾರು ಬಾಬಾ ನೆನಪಿನಲ್ಲಿರ್ತಾರೆ, ರಮಣೀಕರಾಗಿರ್ತಾರೆ, ಹರ್ಷಿತರಾಗಿರ್ತಾರೆ, ಅನ್ಯರನ್ನು ಸಹ ಏನು ಮಾಡ್ತಾರೆ, ಖುಷಿಯಿಂದ ಮತ್ತು ರಮಣೀಕತೆಯಿಂದ ತಿಳಿಸ್ಕೊಡ್ತಾ ಇರ್ತಾರೆ ಅನ್ಯರಿಗೂ ಅಂತಾರೆ ಬಾಬಾ. ಬಹುತ್ ಥೋಡೆ ಹೇ ಜಿನ್ಕಿ ಸರ್ವಿಸ್ ಕಾ ಬಹುತ್ ಶೌಕ್ ಹೈ, चित्रों पर समझाना बहुत सहज है. यह है ऊंचते ऊंच भगवान, फिर उनकी रचना, हम सब ಆತ್ಮ ಬಾಯಿ ಬಾಯಿ है. ಬಾಬಾ ಹೇಳ್ತಿದ್ದಾರೆ, ಭಾಳಷ್ಟು ಮಕ್ಕಳಿಗೆ ಸರ್ವಿಸಿನ ಆಸಕ್ತಿ ಬಹಳ ಕಡಿಮೆ ಅಂತಾರೆ ಬಾಬಾ. ಬಹಳ ಮಕ್ಕಳಿಗೆ ಚಿತ್ರಗಳ ಬಗ್ಗೆ ತಿಳಿಸ್ಕೊಡೋದಂತೂ ಬಹಳ ಸಹಜ ಆಗಿದೆ. ಯಾಕೆ, ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ. ನಂತರ ಅವರ ರಚನೆ ಅಂದರೆ ನಾವೆಲ್ಲ ಆತ್ಮಗಳು, ನಾವೆಲ್ಲ ಒಬ್ಬ ತಂದೆ ಮಕ್ಕಳಂತಂದರೆ ಸಹೋದರರು. ಬ್ರದರ್ಹುಡ್ ಹೇ ಉನ್ಹೋನೆ ಫಾದರ್ಹುಡ್ ಕಹಾ ದಿಯಾ. ನಾವೆಲ್ಲ ಸಹೋದರರ ತಂದೆ ಪರಮಾತ್ಮ ಆಗಿದ್ದಾರೆ. ಪೇಲೆ ಶಿವ್ ಬಾಬಾ ಕೆ ಚಿತ್ರೋಂ ಪರ್ ಸಮझाना है कि यह सब है आत्मा उनका बाप परमपिता परमात्मा निराकार.
ಮೊಟ್ಟ ಮೊದಲು ಶಿವ ತಂದೆಯ ಚಿತ್ರದ ಮೂಲಕ ನಾವೇನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಇವರು ನಾವೆಲ್ಲ ಆತ್ಮಗಳ ತಂದೆ परमपिता परमात्मा निराकारनागिದ್ದಾರೆ. हम आत्मा भी निराकार है, भ्रुकुटी के बीच में रहते हैं. भ्रुकुटी शिव बाबा स्टार है, परंतु स्टार की पूजा कैसे हो, इसलिए बड़ा बनाते हैं. ಹೆಂಗೆ ಪರಮಾತ್ಮ ನಿರಾಕಾರನೋ ಅದೇ ರೀತಿ ನಾವು ಆತ್ಮಗಳೇನು ನಿರಾಕಾರ. ಆದರೆ ಭ್ರುಕುಟಿಯ ಮಧ್ಯದಲ್ಲಿ ನಾವು ಆತ್ಮಗಳಿರ್ತೀವಿ. ಶಿವಬಾಬಾ ಸ್ಟಾರ್ ನಕ್ಷತ್ರ, ಆ ನಕ್ಷತ್ರವನ್ನು ಹೇಗೆ ಪೂಜೆ ಮಾಡಲಿಕ್ಕಾಗತ್ತೆ? ಆದ್ದರಿಂದ ದೊಡ್ಡ ರೂಪವನ್ನಾಗಿ ಮಾಡಿದ್ದಾರೆ. ಬಾಕಿ ಆತ್ಮ ಕಭಿ 84 लाखों जन्म नहीं लेते हैं. बाप समझाते आत्मा पहले आश्चर्य आती है, फिर शरीर धारण कर पाठ बजाती है. ಬಾಬಾ ಹೇಳ್ತಿದ್ದಾರೆ, ಆತ್ಮ ಎಂದಿಗೂ ಸಹ 84 ಲಕ್ಷ ಜನ್ಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಬಾ ತಿಳಿಸಿದರೆ ಆತ್ಮ ಮೊದಲು ಆಶ್ಚರ್ಯಾಗಿ ಬರುತ್ತೆ, ನಂತರ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೆ. ಸತೋ ಪ್ರಧಾನ್ ಆತ್ಮ ಪುನರ್ಜನ್ಮ लेते लेते हैरन हेज में आ जाती है. बाद में आने वाले तो 84 जन्म नहीं लेंगे, सब तो 84 जन्म ले नहीं सकते. ಬಾಬಾ ಹೇಳ್ತಿದ್ದಾರೆ, ಸತೋ ಪ್ರಧಾನವಾದಂತಹ ಆತ್ಮ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ಕಬ್ಬಿಣದ ಸಮಾನದಲ್ಲಿ ಬಂದ್ಬಿಡುತ್ತೆ ಅಂತಾರೆ ಬಾಬಾ. ನಂತರದಲ್ಲಿ ಬರುವಂತಹ ಆತ್ಮಗಳು 84 ಜನ್ಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಎಲ್ಲರೂ 84 ಜನ್ಮಗಳನ್ನು ತಗೊಳ್ಳಿಕ್ಕಾಗೋದಿಲ್ಲ. ಆತ್ಮ ಈ ಏಕ್ ಶರೀರ್ छोड़ दूसरा लेती है. नाम रूप देश काल सब बदल जाता है, ऐसे ಭಾಷಣ करना चाहिए. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ? ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತಗೊಳುತ್ತೆ. 84 ಜನ್ಮ ಅಂತಂದರೆ 84 ಜನ್ಮದ ಹೆಸರು, ರೂಪ, ದೇಶ, ಕಾಲ ಎಲ್ಲವೂ ಏನಾಗುತ್ತೆ? ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ. ಅದರಿಂದ ತಾವು ಈ ರೀತಿ ಭಾಷಣ ಮಾಡಬೇಕು, ಹೇಳಬೇಕು. ಸೆಲ್ಫ್ ರಿಯಲೈಜೇಷನ್ ಪರಂತು ಕರಾಯ ಕೌನ್? ಆತ್ಮ ಸೋ ಪರಮಾತ್ಮ ಕಹನ ಯಾ ಕೋಯಿ ಸೆಲ್ಫ್ ರಿಯಲೈಜೇಷನ್ ಹುವಾ ಕ್ಯಾ? ಯಾ ಹೇ ನೈ ನಾಲೆಜ್. ಬಾಬಾ ಹೇಳ್ತಿದ್ದಾರೆ, ಆತ್ಮದ ಬಗ್ಗೆ ರಿಯಲೈಸೇಷನ್ ಮಾಡ್ಕೊಳ್ಳೋದು ಅಂದರೆ ಯಾರು ಮಾಡಿಸ್ತಾರೆ? ಆತ್ಮನೇ ಪರಮಾತ್ಮ ಅಂತ ಹೇಳೋದ್ರಿಂದ ಆತ್ಮದ ಬಗ್ಗೆ ಅರಿವಿಕೆ ಆಗುತ್ತಾ ನಮಗೆ? ಅದಕ್ಕೆ ಇದು ಹೊಸದಾದಂತಹ ಜ್ಞಾನ. बाप जो ज्ञान का सागर है, पतित पावन है, सर्व का सद्गति दाता है, वही बैठ समझाते हैं. ತಂದೆ ಯಾರು ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ, ಆ ತಂದೆ ಕುಳಿತು ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ? ತಿಳಿಸ್ತಿದ್ದಾರೆ. ಫಿರ್ ಉನ್ಕಿ ಕೂಬ್ ಮಹಿಮಾ ಕರೋ, ಉನ್ಕಿ ಮಹಿಮಾ ಸುನಿ. ಆತ್ಮ ಕಾ ಪರಿಚಯ ಬತಾಯಾ, ಅಬ್ ಆತ್ಮ ಕಾ ಪರಿಚಯ ಬತಾಯಾ, ಅಬ್ ಪರಮಾತ್ಮ ಕಾ ಭಿ ಬತಾತೆ ಹೈ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ. ಈಗ ವಿಶೇಷವಾಗಿ ಆ ಪರಮಾತ್ಮನ ಬಗ್ಗೆ ಕುಳಿತು ನಾವೇನು ಮಾಡಬೇಕು? ಮಹಿಮೆಯನ್ನು ಮಾಡಬೇಕು. ಆ ಮಹಿಮೆಯನ್ನು ನಾವೇನು ಮಾಡಬೇಕು? ತಿಳಿಸ್ಬೇಕು. ಆತ್ಮದ ಪರಿಚಯವನ್ನು ಕೊಡಬೇಕು. ಮತ್ತು ಪರಮಾತ್ಮನ ಬಗ್ಗೆನೂ ನಾವೇನು ಮಾಡಬೇಕು? ತಿಳಿಸ್ಕೊಡ್ಬೇಕು. ಉನ್ಕೋ ಕಹ ಜಾತಾ ಹೇ ಸಭಿ ಆತ್ಮ ಹೋಂಕಾ ಬಾಪ್. ಅವರೆಲ್ಲರಿಗೆ ಹೇಳಬೇಕು, ಇವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ವಾ ಛೋಟಾ ಬಡ ಹೋನಾ ಸಕೆ. परम पिता परमात्मा माना सुप्रीम सोल, सोल माना आत्मा, आत्मा तो परे रहने वाला है, वह पुनर्जन्म में नहीं आते हैं, इसलिए उनको परम पिता कहा जाता है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಆ ತಂದೆಗೆ ಹೇಳಲಾಗತ್ತೆ ನಾವೆಲ್ಲ ಆತ್ಮಗಳ ತಂದೆ ಅಂತ. ಹಂಗಂತ ಚಿಕ್ಕದು ದೊಡ್ಡದು ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಪಿತ ಪರಮಾತ್ಮ ಅಂತಂದರೆ ಅರ್ಥ ಏನು? ಸುಪ್ರೀಂ ಸೋಲ್ ಅಂತ. ಸೋಲ್ ಅಂದರೆ ಏನು? ಆತ್ಮ ಅಂದರೆ ಪರಮಾತ್ಮ ಎಲ್ಲದಕ್ಕಿಂತ ಭಿನ್ನನಾಗಿರುವಂಥವರು. ಆ ಪರಮಾತ್ಮ ಪುನರ್ಜನ್ಮಗಳಲ್ಲಿ ಬರೋದಿಲ್ಲ. ಅದರಿಂದ ಅವರಿಗೆ ಪರಮಪಿತ ಅಂತ ಹೇಳಲಾಗತ್ತೆ. ಇತನಿ ಚೋಟಿ ಆತ್ಮ ಮೇ ಪಾರ್ಟ್ ಭರಾ ಹುವಾ ಹೈ, ಪತಿತ್ ಪಾವನ್ ಭಿ ಉನ್ಕೋ ಹಿ ಕಹತೆ ಹೈ, ಉನ್ಕಾ ನಾಮ್ ಹಮೇಶಾ ಶಿವ್ ಬಾಬಾ ಹೈ, ರುದ್ರ ಬಾಬಾ ನಹಿ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ನೋಡ್ರಿ,
ಚಿಕ್ಕದಾದಂಥ ಆತ್ಮನಲ್ಲಿ ಪಾತ್ರ ಏನಾಗಿದೆ, ತುಂಬಲ್ಪಟ್ಟಿದೆ. ಪತಿತ ಆ ತಂದೆಗೆ ಪತಿತ ಪಾವನ ಅಂತ ಹೇಳಲಾಗುತ್ತೆ. ಆ ಪರಮಾತ್ಮನ ಹೆಸರೇನು? ಶಿವ ತಂದೆ, ರುದ್ರ ಬಾಬಾ ಅಂತ ಅಲ್ಲ. ಭಕ್ತಿ ಮಾರ್ಗ में अनेक नाम रखा है, उनको सभी याद करते हैं कि पतित पावन आकर पावन बनाओ तो ज़रूर आना पड़े. ತಂದೆ ಹೇಳ್ತಿದ್ದಾರೆ, ಪರಮಾತ್ಮನಿಗೆ ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂಥೇಳಿ ಅನೇಕ ಹೆಸರುಗಳನ್ನಿಟ್ಟು ಎಲ್ಲರೂ ಏನು ಮಾಡ್ತಿದ್ದಾರೆ, ನೆನ್ಪು ಮಾಡ್ತಿದ್ದಾರೆ. ಪತಿತ ಪಾವನ ಬಾ ಬಂದು ಪಾವನರನ್ನಾಗಿ ಮಾಡಿ ಅಂತ ಕರೀತಾರೆ. ಅಂದರೆ ಅವಶ್ಯವಾಗಿ ಆ ತಂದೆ ಬರಲೇಬೇಕಾಗತ್ತೆ ಪಾವನ ಮಾಡಲಿಕ್ಕೆ. ವ ಆತೆ ತಬ್ ಹೇ ಜಬ್ ಏಕ್ ಧರ್ಮ ಕಿ ಸ್ಥಾಪನಾ ಕರ್ನಿ ಹೋತಿ ಹೇ. ಯಾವಾಗ ಆ ತಂದೆ ಈ ಜಗತ್ತಿನಲ್ಲಿ ಅವತರಣೆ ಮಾಡ್ತಾರೆ, ಆಗ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ಆದಿ ಸನಾತನ್ ದೇವಿ ದೇವತಾ ಧರ್ಮ ಅಭಿ ಹೇ ಕಲಿಯುಗ ढेर मनुष्य सत्य में बहुत थोड़े मनुष्य है. गाया भी हुआ है ब्रह्मा द्वारा स्थापन, शंकर द्वारा विनाश, गीता द्वारा ही आदि सनातन धर्म की स्थापना हुई थी. ಬಾಬಾ ಹೇಳ್ತಿದ್ದಾರೆ, ಏನು ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈಗ ಇದೇನಾಗಿದೆ, ಕಲಿಯುಗ. ಕಲಿಯುಗ ಅಂತಂದರೆ ಭಾಳಷ್ಟು ಜನ ಇದ್ದಾರೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಅಂತಾರೆ ಬಾಬಾ. ಅದರಿಂದ ಗಾಯನವೂ ಸಹ ಮಾಡಲಾಗತ್ತೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಅಂತ. ಗೀತೆಯ ಮೂಲಕನೇ ಭಗವಂತ ಕೊಡುವಂತಹ ಜ್ಞಾನ, ಗೀತೆಯ ಮೂಲಕನೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗಿತ್ತು ಅಂತ. ಶಿಫ್ ಉನ್ಮೇ ಬಿ ಬೂಲ್ और ಶ್ರೀ ಕೃಷ್ಣ का नाम डाल दिया है. ಕೇವಲ ಇದರಲ್ಲಿ ತಪ್ಪು ಮಾಡಿ ತಂದೆಯ ಬದಲಾಗಿ ಮಗನ ಹೆಸರು ಅಂದರೆ ಶ್ರೀಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. ಬಾಪ್ ಕಹತೆ ವಹ ತೋ ಪುನರ್ಜನ್ಮ ಮೇ ಆನೆ ವಾಲಾ है, मैं तो पुनर्जन्म रहित हूँ, तो अब जज करो कि परमपिता परमात्मा निराकार शिव है ಯಾ ಶ್ರೀಕೃಷ್ಣ. ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಏನಾಗಿದ್ದಾರೆ, ಪುನರ್ಜನ್ಮಗಳಲ್ಲಿ ಬರ್ತಾರೆ. ಪರಮಾತ್ಮ ಏನಾಗಿದ್ದಾರೆ, ನಾನು ಪುನರ್ಜನ್ಮ ರಹಿತನಾಗಿದ್ದೀನಿ. ಅದರಿಂದ ಈಗ ಜಡ್ಜ್ ಮಾಡ್ರೆ. ಪರಂಪಿತ ಪರಮಾತ್ಮ ಅಂದರೆ ನಿರಾಕಾರ ಶಿವ. ಏನು ನಿರಾಕಾರ ಶಿವನ ಅಥವಾ ಶ್ರೀಕೃಷ್ಣನು? ಗೀತಾ ಕಾ ಭಗವಾನ್ ಕೋನ್ ಹೇ? ಹಾಗಾದರೆ ಗೀತೆಯ ಭಗವಂತ ಯಾರು? ಭಗವಂತ ಏಕಕ್ಕೂ ಕಹಾ ಜಾತಾ ಹೇ. फिर अगर इन बातों को कोई मानता नहीं है तो समझाना चाहिए यह अपना धर्म का नहीं है. ಬಾಬಾ ಹೇಳ್ತಾರೆ, ಗೀತೆಯ ಭಗವಂತ ಯಾರು? ಭಗವಂತ ಅಂದರೆ ಒಬ್ಬರಿಗೆ ಹೇಳಲಾಗತ್ತಲ್ವ. ನಂತರ ಈ ಮಾತಿನ ಬಗ್ಗೆ ಅವ್ರು ಒಪ್ಪೋದಿಲ್ಲ ಅಂದರೆ ತಿಳ್ಕೊಳ್ಬೇಕು, ಇವರೇನಾಗಿದ್ದಾರೆ, ನಮ್ಮ ಧರ್ಮದವರು ಅಲ್ಲ ಅಂತ. सत्य में आने वाले जट मानेगा और पुरुषार्थ करने लग पड़ेगा. मूल बात ही यह है, इसमें तुम्हारा ವಿಜಯ್ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ಬರುವಂಥವ್ರು ತಕ್ಷಣ ಏನು ಮಾಡ್ತಾರೆ, ಇದನ್ನು ಒಪ್ಕೊಳ್ತಾರೆ, ಪುರುಷಾರ್ಥ ಮಾಡೋದರಲ್ಲಿ ತೊಡಗ್ತಾರೆ. ಮುಖ್ಯವಾಗಿರುವಂಥ ಮಾತು ಇದೇ ಆಗಿದೆ ಅಂತಾರೆ ಬಾಬಾ. ಇಸ್ಮೇ ತುಮಾರ ವಿಜಯ್ ಹೇ, ಇದರಲ್ಲೇ ನಿಮ್ಮದೇನಾಗಿದೆ, ವಿಜಯ ಇದೆ ಅಂತಾರೆ ಬಾಬಾ. ಪರಂತು ದೇಹಿ ಅಭಿಮಾನಿ ಅವಸ್ಥಾ ಕಹಾ ಹೇ, एकदम को नाम रूप में बसते हैं. भक्ति मार्ग में भी कहते थे परवाती पार ब्रह्मा में रहने वाले परमात्मा की, बाकी डर किसका, बहुत हिम्मत चाहिए. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಈಗ ದೇಹಿ ಅಭಿಮಾನಿ ಅವಸ್ಥೆ ಎಲ್ಲಿ ತನಕ ಆಗಿದೆ. ಯಾಕೆ ಅಂತಂದರೆ ಒಬ್ಬರು ಇನ್ನೊಬ್ಬರ ನಾಮರೂಪದಲ್ಲಿ ಇವತ್ತೇನಾಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಭಕ್ತಿ ಮಾರ್ಗದಲ್ಲೂ ಹೇಳ್ತಾ ಇದ್ರಲ್ವ ಈ ಚಿಂತೆ ಅಂತ. ಈಗ ಬ್ರಹ್ಮನಲ್ಲಿ ಇರುವಂಥವ್ರು ಯಾರು, ಪರಮಾತ್ಮ ಅಂದಾಗ ಯಾವುದರಲ್ಲಿ ಭಯ? ಇದರಲ್ಲಿ ನಮಗೆ ಬೇಕಾಗಿರುವಂಥದ್ದೇನು, ಧೈರ್ಯ ಅಂತಾರೆ ಬಾಬಾ. भाषण करने वालों को आत्मा का ज्ञान बहुत मस्ती से देना चाहिए. फिर परमात्मा किसको कहा जाता है, इस पर भी समझाना चाहिए. ಭಾಷಣ ಮಾಡುವಂಥವರು ಆತ್ಮದ ಜ್ಞಾನವನ್ನು ಬಹಳ ಮಸ್ತಿಯಿಂದ ಏನು ಮಾಡಬೇಕು, ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ನಂತರ ಪರಮಾತ್ಮ ಅಂತ ಯಾರಿಗೆ ಹೇಳಲಾಗುತ್ತೆ, ಅದರ ಬಗ್ಗೆ ತಿಳಿಸ್ಕೊಡ್ಬೇಕು. ಬಾಪ್ ಕಿ ಮಹಿಮಾ ಹೇ ಪ್ಯಾರ್ ಕಾ ಸಾಗರ್ ಜ್ಞಾನ ಕಾ ಸಾಗರ್,
वैसे बच्चों की महिमा है। ಈಗ ಪರಮಾತ್ಮನ ಮಹಿಮೇನು? ಪರಮಾತ್ಮ ಪ್ರೀತಿಯ ಸಾಗರ, ಜ್ಞಾನದ ಸಾಗರ, ಶಾಂತಿಯ ಸಾಗರ ಅಂತ ಹೇಳಲಾಗುತ್ತೆ ಅಲ್ವಾ. ಅದೇ ರೀತಿ ಮಕ್ಕಳ ಮಹಿಮೆ, ಕಿಸ್ಕೋ ಗುಸ್ಸಾ ಕರ್ನಾ ಮಾನ ಲ आत में उठाना बाबा कितना मीठा है। बच्चे कोई काम में मान करते ये तो नटवर नहीं बनेंगे, बहुत मीठा बनना है। ಬಾಬಾ ಹೇಳ್ತಾ ಇದ್ದಾರೆ, ಈಗ ಮಕ್ಕಳ ಮಹಿಮೇನು? ಪರಮಾತ್ಮ ಪ್ರೀತಿಯ ಸಾಗರ ಆದರೆ ನಾವು ಮಕ್ಕಳು ಪ್ರೇಮ ಸ್ವರೂಪರು, ಪರಮಾತ್ಮ ಜ್ಞಾನ ಸಾಗರ ಆದರೆ ನಾವೆಲ್ಲ ಮಾಸ್ಟರ್ ಜ್ಞಾನ ಸ್ವರೂಪರು. ಈ ರೀತಿ ಮಕ್ಕಳ ಮಹಿಮೆ. ಯಾರಿಗಾದರೂ ಸಿಟ್ಟನ್ನು ಮಾಡ್ತಾರೆ, ಕ್ರೋಧವನ್ನು ಮಾಡ್ತಾರೆ ಅಂದರೆ ಅದು ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡ ಹಾಗೆ. ನೋಡ್ರಿ ಬಾಬಾ ಎಷ್ಟು ಮಧುರ. ನಾವು ಅವನು ಹೇಳಿದಂತೆ ಶ್ರೀಮತದಂತೆ ನಡೆದೇ ಇದ್ದರೂ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಮೀಠೆ ಬಚ್ಚೆ ಅಂತ ಕರೀತಾರಲ್ವ. ಎಷ್ಟು ಮಧುರವಾದಂಥ ತಂದೆ. ನಾವು ಮಕ್ಕಳು ಯಾವ ಕೆಲಸಕ್ಕೆ ಆಗಿಲ್ಲ ಅಂತಂದರೆ, ಅಂದರೆ ಸರ್ವಿಸಿಗೆ ಹೋಗಿ ಆಗಿಲ್ಲ, ಶ್ರೀಮತದಂತೆ ನಡೆದಿಲ್ಲ ಅಂತಂದರೆ ಅಂಥ ಮಕ್ಕಳು ಪದವಿಗೆ ಯೋಗ್ಯರಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ಮಕ್ಕಳು ಬಹಳ ತಂದೆಯ ಸಮಾನ ಮಧುರರಾಗಬೇಕು ಅಂತ ತಿಳಿಸ್ತಿದ್ದಾರೆ. ಅಚ್ಚ मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सर, अपने बैग सब ट्रांसफ़र कर बहुत खुशी और मस्ती में रहना है। मम्मा बाबा समान तकनशीन बनना है, ಜಿಗರಿ ಯಾದ್ ಮೇ ರಹನಾ ಹೇ. ಇವತ್ತು ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಫಸ್ಟ್ ಪಾಯಿಂಟ್ನಲ್ಲಿ ಬಾಬಾ ತಿಳಿಸಿದ್ದಾರೆ, ತಮ್ಮದೇನೆಲ್ಲ ಬ್ಯಾಗೇಜ್ ಇದೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಬಹಳ ಖುಷಿ ಮತ್ತು ಮಸ್ತಿಯಲ್ಲಿ ಇರಬೇಕು. ಮಮ್ಮ ಮತ್ತು ಬಾಬನ ಸಮಾನ ಸಿಂಹಾಸನ ಅಧಿಕಾರಿಗಳಾಗಬೇಕು. ಭಾಳಷ್ಟು ತಂದೆ ನೆನಪಿನಲ್ಲಿ ಇರಬೇಕು ಅಂತಾರೆ ಬಾಬಾ. ಎರಡನೇ ಪಾಯಿಂಟ್, किसी के डर से पढ़ाई कभी नहीं छोड़नी है, याद से अपने कर्म बंधन हल्के करनी है, कभी क्रोध में आकर ला आत में नहीं उठाना है, किसी सेवा में ना नहीं करनी है. ಬಾಬಾ ತಿಳಿಸ್ತಿದ್ದಾರೆ, ಯಾರ್ದೋ ಒಂದು ಭಯದಿಂದ ಭಗವಂತ ಓದಿಸುವಂಥ ಶಿಕ್ಷಣವನ್ನು ನಾವು ಬಿಡಬಾರ್ದು. ನೆನಪಿನಿಂದ ತಮ್ಮ ಕರ್ಮ ಬಂಧನಗಳಿಂದ ಹಗೂರ ಮಾಡಿಕೊಳ್ಬೇಕು. ಎಂದಿಗೂ ಕ್ರೋಧದಲ್ಲಿ ಬಂದು ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಬಾರ್ದು. ಸೇವೆ ಮಾಡೋಕ್ಕಾಗಲ್ಲ, ನನಗೆ ಸೇವೆ ಬರಲ್ಲ ಅಂತ ಎಂದು ಹೇಳಬಾರ್ದು ಅಂತಾರೆ. ಯಾವುದೇ ಒಂದು ಭಯದಿಂದ ಎಂದಿಗೂ ಸಹ ಭಗವಂತ ಓದಿಸುವಂಥ ಶಿಕ್ಷಣವನ್ನು ಬಿಡಬಾರ್ದು. ತಂದೆ ನೆನಪಿನಿಂದ ತಮ್ಮ ಎಲ್ಲ ಕರ್ಮ ಬಂಧನಗಳಿಂದ ತಾವು ಹಗುರ ಮಾಡಿಕೊಳ್ಬೇಕು. ಎಂದಿಗೂ ಕ್ರೋಧದಲ್ಲಿ ಬಂದು ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಬಾರ್ದು. ನನಗೆ ಈ ಸೇವೆ ಮಾಡೋಕ್ಕಾಗಲ್ಲ, ನನಗೆ ಈ ಸೇವೆ ಬರಲ್ಲ ಅಂತ ಎಂದು ಹೇಳಬಾರ್ದು ಅಂತಾರೆ. ವರದಾನ, ರಾಯಲ್ और सिंपल दोनों के बैलेंस से कार्य करने वाले ಬ್ರಹ್ಮ ಬಾಪ್ ಸಮಾನ್ ಭವ. ಇವತ್ತಿನ ವರದಾನದಲ್ಲಿ ಬಾಬಾ ತಿಳಿಸಿದರೆ, ರಾಯಲ್ ಮತ್ತು ಸರಳತೆ ಎರಡರ ಬ್ಯಾಲೆನ್ಸಿನಿಂದ ಕಾರ್ಯವನ್ನು ಮಾಡುವಂತಹ ಬ್ರಹ್ಮ ತಂದೆಯ ಸಮಾನರಾಗಿ. ಬ್ರಹ್ಮ ತಂದೆಯ ಸಮಾನ ಆಗಬೇಕಂದ್ರೆ ನಾವು ರಾಯಲ್ ಮತ್ತು ಸರಳತೆ ಎರಡರ ಬ್ಯಾಲೆನ್ಸಿನಿಂದ ಕಾರ್ಯವನ್ನು ಮಾಡುವಂತಹ ಬ್ರಹ್ಮ ತಂದೆಯ ಸಮಾನರಾಗಿ. जैसे ब्रह्मा बाप साधन रहे, ना बहुत ऊंच ना बहुत नीच, ब्राह्मणों का आदि से अब तक नियम है कि ना कि बिल्कुल सदा हो, ना बहुत रायल हो, बीच का होना चाहिए. अभी साधन बहुत है, साधना देने वाले भी है, फिर भी कोई भी कार्य करो तो बीच का करो. ऐसा कोई ना कहे कि या तो राजा ही टंड हो गया. जितना सिंपल उतना रायल, दोनों को ಬ್ಯಾಲೆನ್ಸ್ हो. ವರದಾನದ ವಿಸ್ತಾರದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಹೇಗೆ ಬ್ರಹ್ಮ ಬಾಬಾ ಸಾಧಾರಣವಾಗಿದ್ದರು, ಅವರು ಬಹಳ
ಇದರಿಂದನೂ ಇರಲಿಲ್ಲ, ಬಹಳ ಸಾಹುಕಾರರಾಗಿರಲಿಲ್ಲ, ಬಹಳ ಕಡಿಮೆನೂ ಇರಲಿಲ್ಲ. ಬ್ರಾಹ್ಮಣರು ಅಂತಂದರೆ ಆದಿಯಿಂದ ಅಂತ್ಯದವರೆಗೂ ಏನೆಲ್ಲ ನಿಯಮಗಳಿದ್ದಾವೆ ಅವು ಸದಾ ಆ ನಿಯಮದಂತೆ ಇರಬೇಕು. ಭಾಳ ರಾಯಲು ಅಲ್ಲ, ಮಧ್ಯದಲ್ಲಿರಬೇಕು ಅಂತಾರೆ ಬಾಬಾ. ಈಗ ಸಾಧನಗಳಂತೂ ಭಾಳಷ್ಟು ಇದ್ದಾವೆ ಈಗಿನ ಕಾಲದಲ್ಲಿ. ಸಾಧನವನ್ನು ಕೊಡುವಂಥವ್ರು ಭಾಳಷ್ಟಿದ್ದಾರೆ. ಆದರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಭಾಳ ರಾಯಲಾಗಿ ಅಲ್ಲ, ಭಾಳ ಸಾಧಾರಣನೂ ಅಲ್ಲ, ಮೀಡಿಯಮ್ ಆಗಿರಬೇಕು, ಮಧ್ಯದಲ್ಲಿರಬೇಕು ನಮ್ಮ ಕರ್ಮ ಅಂತಾರೆ ಬಾಬಾ. ಈ ರೀತಿಯಲ್ಲ ಇಂಥವ್ರು ಬಹಳ ರಾಜ್ಯತನದಿಂದ ಅವ್ರು ಜೀವನ ನಡೆಸ್ತಿದ್ದಾರೆ ಅಂತಲ್ಲ. ಜಿತನ ಸಿಂಪಲ್ ಉತ್ತನ ರಾಯಲ್, ಎಷ್ಟು ಸರಳನೋ ಅಷ್ಟೇ ರಾಯಲ್. ಎರಡನ್ನೂ ನೀವೇನು ಮಾಡಿರಿ, ಬ್ಯಾಲೆನ್ಸನ್ನು ಮಾಡಬೇಕು ಅಂತಾರೆ. ಸ್ಲೋಗನ್: दूसरों को देखने के बजाय स्वयं को देखो और याद रखो, जो कर्म हम करेंगे हमें देखा और करेंगे. ಬಾಬಾ ಇವತ್ತಿನ ಸ್ಲೋಗನಲ್ಲಿ ನಮಗೆ ತಿಳಿಸ್ತಿದ್ದಾರೆ, ಅನ್ಯರನ್ನು ನೋಡುವ ಬದಲು ಸ್ವಯಂವನ್ನು ನೋಡ್ಕೊಳ್ಳಿ, ಸದಾ ನೆನಪಿಟ್ಕೊಳ್ಳಿ, ನಾವೇನು ಕರ್ಮವನ್ನು ಮಾಡ್ತೀವಿ ನಮ್ಮನ್ನು ನೋಡಿ ಅನ್ಯರು ಸಹ ಮಾಡ್ತಾರೆ. ಅನ್ಯರನ್ನು ನೋಡುವ ಬದಲು ಸ್ವಯಂವನ್ನು ನೋಡ್ಕೊಳ್ಳಿ, ಸದಾ ನೆನಪಿಟ್ಕೊಳ್ಳಿ, ನಾನೇನು ಕರ್ಮ ಮಾಡ್ತೀನಿ ನನ್ನನ್ನು ನೋಡಿ ಅನ್ಯರು ಸಹ ಮಾಡ್ತಾರೆ ಅಂತ. ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಪರಿಸ್ಥಿತಿಯ ಅನುಭವವನ್ನು ಮಾಡಲಿಕ್ಕಾಗಿ ಬಾಬಾ ತಿಳಿಸ್ತಿದ್ದಾರೆ. ಅಭಿ ಆಪ್ಕೆ ಸಾರೇ ಕಾರೋಬಾರ್ ಶ್ರೇಷ್ಠ ಸಂಕಲ್ಪ ದ್ವಾರ इशारे से चलनी चाहिए. ऐसे लाइट रूप में रहो जो व्यर्थ संकल्प व्यर्थ समय समाप्त हो जाए. वही संकल्प उठे जो होना है और जिसको करना है. उनकी बुद्धि में भी वही संकल्प उठे कि यही करनी है. तब यह साकार वतन सूक्ष्म वतन बनेगा. ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಪರಿಸ್ಥಿತಿಯನ್ನು ಅನುಭವವನ್ನು ಮಾಡಲಿಕ್ಕಾಗಿ ಬಾಬಾ ಅವರು ತಿಳಿಸ್ತಾ ಇದ್ದಾರೆ. ತಮ್ಮ ಏನೆಲ್ಲ ಕಾರ್ಯಗಳಿದ್ದಾವೆ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಇಶಾರೆಯಿಂದಲೇ ಸೂಕ್ಷ್ಮವಾದಂತಹ ಸೂಚನೆ ಮೂಲಕನೇ ತಾವು ನಡಿಬೇಕು ಅಂತಾರೆ ಬಾಬಾ. ಯಾವ ರೀತಿ ಅಂದರೆ ಲೈಟ್ ರೂಪಿನಲ್ಲಿದ್ದುಕೊಂಡು, ಬೆಳಕಿನ ರೂಪದಲ್ಲಿದ್ದುಕೊಂಡು ಏನೆಲ್ಲ ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ಅದೆಲ್ಲವೂ ಏನಾಗಬೇಕು, ಸಮಾಪ್ತಿ ಆಗಬೇಕು. ಅದಕ್ಕೆ ಈ ಥರ ಸಂಕಲ್ಪವನ್ನು ಮಾಡಬೇಕು. ಯಾವ ಥರ ಏನು ಮಾಡಬೇಕು ಅಂದ್ಕೊಂಡು ಯಾವ ರೀತಿ ವಿಚಾರ ಸಂಕಲ್ಪ ಮಾಡ್ತೀವಿ ಅದೇ ಆಗಬೇಕು. ಅಂದರೆ ಬುದ್ಧಿಯಲ್ಲಿ ಅದೇ ಸಂಕಲ್ಪವನ್ನು ತಂದ್ಕೊಂಡಾಗ ಮಾಡಲಿಕ್ಕಾಗತ್ತೆ. ಏನು ಸಂಕಲ್ಪ ಮಾಡ್ತೀವಿ ಅದೇ ರೀತಿ ಅದೇನಾಗಬೇಕು, ಕಾರ್ಯದಲ್ಲಿ ತರಬೇಕು. ಆಗ ಸಾಕಾರವು ಸಹ ಏನಾಗುತ್ತೆ, ಸೂಕ್ಷ್ಮವತನ ಆಗುತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚ ಓಂ ಶಾಂತಿ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ.
ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ, ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ, ಜೀವನದ ಚಿಂತೆ ಏಕೆ ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓ